Meaning of current, electricity. So what is current and what is electric? So look here, current. Current means flow, pravaha anta. In Kannada it is pravaha. Electric means electrons or charged particles. Okay. So flow of charged particles is known as electric current. This is the meaning, of course. So now in order to understand this electric current, we have to have the idea of free electrons. Free electrons ಬಗ್ಗೆ ನಾವು ಫಸ್ಟ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಏನು ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಅಂತ. ಸೊ ಒನ್ಸ್ ಅಗೈನ್ ಲೆಟ್ ಮಿ ಡಿಸ್ಕಸ್ ಇಯರ್ ಆಲ್ಸೋ. ಸೊ ವಿ ನೋ, ಲೆಟ್ ಅಸ್ ಕನ್ಸಿಡರ್, let me take this free electrons. So here let us consider a substance. ಯಾವುದೋ ಒಂದು ವಸ್ತು ತಗೊಳ್ಳೋಣ, ಒಂದು ಸಬ್ಸ್ಟ್ಯಾನ್ಸ್, ಸೇ ಸಮ್ ಚಾಕ್ ಪೀಸ್ ಆರ್ ಸಮ್ ಕಾಪರ್ ಆರ್ ಸಮ್ ಅಲ್ಯೂಮಿನಿಯಂ. ಆ ಥರ ನಾವೊಂದು ಸಬ್ಸ್ಟ್ಯಾನ್ಸ್ ತಗೊಂಡ್ರೆ, ನೀವೊಂದು ಚಾಕ್ ಪೀಸ್ ತಗೊಂಡ್ರೆ ಅದನ್ನು ಪೌಡ್ರ್ ಮಾಡ್ಬೋದಲ್ವ? ಚಾಕ್ ಪೀಸ್ ಕೆನ್ ಬಿ ಮೇಡ್ ಇನ್ ಟು ಪೌಡರ್, ಯುನೋ. ಸೊ ಸ್ಮಾಲ್ ಆ ಪೌಡ್ರಲ್ಲಿ ಇರ್ತಕ್ಕಂಥ ಸ್ಮಾಲ್ ಪಾರ್ಟಿಕಲ್ಸನ್ನು ಮತ್ತೆ ನಾವು ಪುಡಿ ಮಾಡ್ಬೋದು. ಒನ್ಸ್ ಅಗೇನ್ ವಿ ಕ್ಯಾನ್ ಬ್ರೇಕ್ ಇನ್ ಟು ಸ್ಮಾಲ್ ಪೀಸಸ್. ಓಕೆ, ಆ್ಯಂಡ್ ಫೈನಲಿ ವಿ ವಿಲ್ ಗೆಟ್ ವೆರಿ ಸ್ಮಾಲ್ particles, and of course they are called molecules, and inside the molecules there may be atoms. Look here, this is the conductor. So inside this one, ನೀವು ಒಳಗೋಗಿ ನೋಡೋದಾದರೆ ಕಂಡಕ್ಟರ್ ಒಳಗಡೆ, you can see like this. Look here, this is of course an atom, this is an atom, like this ಅಲ್ವಾ? ಮಾಲಿಕ್ಯೂಲ್ಸ್ ಒಳಗಡೆ ಆಟಮ್ಸ್ ಇರುತ್ತೆ. ಸೊ ದೀಸ್ ಆರ್ ದ ಸ್ಮಾಲ್ ಪಾರ್ಟಿಕಲ್ಸ್ ವಿಚ್ ವಿ ಕ್ಯಾನಾಟ್ ಸಿ ವಿತ್ ಅವರ್ ಐ. ಈವನ್ ಮೈಕ್ರೋಸ್ಕೋಪಲ್ಲೂ ಕಾಣಿಸಲ್ಲ ಇವು. ಓಕೆ, ಸೊ ಈ ಥರದ ಪಾರ್ಟಿಕಲ್ಸು ಎಲ್ಲ ಸಬ್ಸ್ಟೆನ್ಸಲ್ಲೂ ಇರುತ್ತೆ. ನಾಟ್ ಓನ್ಲಿ ಇನ್ ಕಾಪರ್, ನಾಟ್ ಓನ್ಲಿ ಇನ್ ಐರನ್ ಆರ್ ಚಾಕ್ ಪೀಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ. ಏನೇನು ಸಬ್ಸ್ಟ್ಯಾನ್ಸ್ ಅಂತ ಇದೆ, ವಸ್ತು ಅಂತ ಇದೆ, ಆ ಎಲ್ಲವುಗಳಲ್ಲೂ ಈ ಥರದ ಆಟಮ್ಸ್ ಇರುತ್ತೆ. ಎವರಿ ಸಬ್ಸ್ಟೆನ್ಸ್ ಇಸ್ ಮೇಡ್ ಆಫ್ ಆಟಮ್ಸ್. ಓಕೆ, and now what is there inside the atom? Let us see the structure of atom. We have already seen the structure of atom. Once again let us see. Look here, this is the structure of the atom. So here the central part, of course this is nucleus. Around the central part there are electrons. ಓಕೆ, ಈ ಆ್ಯನಿಮೇಷನ್ನು ನಿಮಗೆ ತುಂಬ ಸ್ಮೂತಾಗಿ ನಿಮ್ಮ ಮೊಬೈಲಲ್ಲಿ ರನ್ ಆಗದೇ ಇರ್ಬೋದು. ಯಾಕೆ ಅಂದರೆ ಇಂಟರ್ನೆಟ್ಟು ನಾನು ಇಲ್ಲಿ ಅನಿಮೇಷನನ್ನು ಎಷ್ಟು ಸ್ಪೀಡಲ್ಲಿ ರನ್ ಮಾಡ್ತಾ ಇದ್ದೀನೋ ಅಷ್ಟು ಸ್ಪೀಡಲ್ಲಿ ರನ್ ಆಗೋದಕ್ಕೆ ಇಂಟರ್ನೆಟ್ಟು ಸಾಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ವಾಟ್ ಯು ಹ್ಯಾವ್ ಟು ಡೂ, ನಾನು ಇದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಕಂಪಲ್ಸರಿ ನೀವು ಯೂಟ್ಯೂಬಲ್ಲಿ ಒಂದು ಸರಿ ನೋಡಬೇಕು. ಇದನ್ನು ಯೂಟ್ಯೂಬಲ್ಲಿ ನೋಡಿದಾಗೇ ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ. ಓಕೆ, ಹಂಗಂತ ಹೇಳಿ ಆಫ್ ಮಾಡಿ ಹೋಗ್ಬಿಡ್ಬೇಡ್ರಿ ಆಮೇಲೆ ಯೂಟ್ಯೂಬಲ್ಲಿ ನೋಡೋಣಂತ. ನಾವು ಆಲ್ಸೋ ಐ ಹ್ಯಾವ್ ಟು ಅಬ್ಸರ್ವ್. ಓಕೆ, ಲುಕ್ ಹಿಯರ್, ದಿಸ್ ಈಸ್ ಹೌ ಆಟಮ್ಸ್ ಒಳಗಡೆ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಆಟಮ್. ಲೆಟ್ ಮಿ ಟೇಕ್ ಒನ್ ಆಟಮ್. ಲುಕ್ ಹಿಯರ್, ಸೊ ಒನ್ ಆಟಮನ್ನು ನಾವು ನೋಡೋದಾದರೆ ಸೆಂಟ್ರಲ್ ಇದೆ ನೋಡ್ರಿ, ದಿಸ್ ಈಸ್ ದ ನ್ಯೂಕ್ಲಿಯಸ್. ನಮ್ಗೆ ಆಲ್ರೆಡಿ ಗೊತ್ತಿದೆ, ದೀಸ್ ಆರ್ ಪ್ರೋಟಾನ್ಸ್. ಪ್ರೋಟಾನ್ಸ್ಗೆ ಚಾರ್ಜ್ ಇರುತ್ತೆ, ದಟ್ ಚಾರ್ಜ್ ಈಸ್ ಕಾಲ್ಡ್ ಪಾಸಿಟಿವ್ ಚಾರ್ಜ್. ಓಕೆ, ಆ್ಯಂಡ್ ಲುಕ್ ಹಿಯರ್, ಇಲ್ಲಿ ಆರ್ಬಿಟ್ಸ್, ನ್ಯೂಕ್ಲಿಯಸ್ಲೂ ಆರ್ಬಿಟ್ಸ್ ಇದಾವಲ್ಲ, ಸರ್ಕಲ್ಸ್. ದೀಸ್ ಸರ್ಕಲ್ಸ್ ಆರ್ ಆರ್ಬಿಟ್ಸ್, ಮೀನ್ಸ್ ಪಾತ್ಸ್ ಅಷ್ಟೇ, ಸರ್ಕ್ಯುಲರ್ ಪಾತ್. ಈ ಪಾತಲ್ಲಿ ಈ ಸುತ್ತುತ್ತಾ ಇದೆಯಲ್ಲ, ಇವನ್ ನಾವು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ದಟ್ ವಿ ನೋ. ಸೊ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ಸು ಆ್ಯಂಡ್ ಎಲೆಕ್ಟ್ರಾನ್ಸ್. ಪ್ರೋಟಾನ್ಸ್ಗೂ ಎಲೆಕ್ಟ್ರಾನ್ಸ್ಗೂ ಚಾರ್ಜ್ ಇರುತ್ತೆ. ವಿ ನೋ protons have positive charge, electrons have negative charge. ಓಕೆ, ಸೊ ಇಲ್ಲಿ ಈ ಎಲೆಕ್ಟ್ರಾನ್ಸು ಇದ್ರ ಸುತ್ತಲೂ ಸುತ್ತುತ್ತಾ ಇದೆ ಅಲ್ವಾ? ಯಾಕೆ ಎಲೆಕ್ಟ್ರಾನ್ಸನ್ನು ಸುತ್ತುವಾಗ ಈ ಆರ್ಬಿಟ್ಟಿಂದ ತಪ್ಪಿಸ್ಕೊಂಡು ಈ ಥರ ಯಾಕೆ ಹೋಗ್ಬಿಡ್ಬಾರ್ದು, ಹೊರಗಡೆ ಯಾಕೆ ಹೋಗಲ್ಲ, ಲೈಕ್ ದಿಸ್, ಈ ಥರ ಯಾಕೆ ಹೊರಟೋಗ್ಬಿಡೋದಿಲ್ಲ? ವೈ ದೇ ಆರ್ ನಾಟ್ ಎಸ್ಕೇಪಿಂಗ್ ಫ್ರಮ್ ದ ಆರ್ಬಿಟ್ಸ್? ಸುತ್ತಲೂ ಯಾಕೆ ಸುತ್ತುತ್ತಾ ಇದೆ? ಜಸ್ಟ್ ಲೈಕ್ ಅವರ್ ಅರ್ತ್ ಈಸ್ ರೊಟೇಟಿಂಗ್ ಅರೌಂಡ್ ದ ಸನ್ನಿಂದ ದೂರ ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ. ಯಾಕೆ? ದಟ್ ಈಸ್ ಬಿಕಾಸ್
ಈ ನ್ಯೂಕ್ಲಿಯಸ್ಸಲ್ಲಿ ಇರ್ತಕ್ಕಂಥ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜಸ್ಸು ಈ ಎಲೆಕ್ಟ್ರಾನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ, ಯಾಕಂದರೆ ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇದೆ ಅದಕ್ಕೋಸ್ಕರ. ಸೊ ಈ ಥರ ಅಟ್ರಾಕ್ಷನ್ ಇರೋದ್ರಿಂದ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಕೆನಾಟ್ ಎಸ್ಕೇಪ್ ಫ್ರಮ್ ದ ಆಟಮ್, ಆಗೋದಿಲ್ಲ. ಲುಕ್ ಹಿಯರ್, ಈಗ ಇಲ್ಲಿ 1 2 3 ಆರ್ಬಿಟ್ಸ್ ಇದ್ದಾವೆ ಅಲ್ವಾ. ಸೊ 3 ಆರ್ಬಿಟ್ಸಲ್ಲಿ ಇದು ದಿಸ್ ಒನ್ ಈಸ್ ಇನ್ನರ್ ಆರ್ಬಿಟ್, ತುಂಬ ಹತ್ರ ಇದೆ ನ್ಯೂಕ್ಲಿಯಸ್ಗೆ, ತುಂಬ ಹತ್ರ ಇದೆ. ನೆಕ್ಸ್ಟ್ ದಿಸ್ ಒನ್ ಈಸ್ ಫಾರ್ ಅವೇ ಆ್ಯಂಡ್ ದಿಸ್ ಈಸ್ ಫಾರ್ ಅವೇ. ಓಕೆ, ಸೊ ಈ ಥರ ನಮಗೆ ಲುಕ್ ಹಿಯರ್ ಆರ್ಬಿಟ್ಸ್ ಇದಾವಲ್ವಾ, ಈ ತುಂಬ ಹತ್ತಿರದಲ್ಲಿರೋಂಥ ಎಲೆಕ್ಟ್ರಾನನ್ನು ಈ ನ್ಯೂಕ್ಲಿಯಸ್ಸು ತುಂಬ ಸ್ಟ್ರಾಂಗಾಗಿ ಹಿಡಿದಿಟ್ಕೊಂಡಿರುತ್ತೆ. ಗ್ರೇಟ್ ಫೋರ್ಸ್ ಆನ್ ದೀಸ್ ಎಲೆಕ್ಟ್ರಾನ್ಸ್, ಇವನ್ನ ಇನ್ನರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ಬಿಟ್ಗೆ ಹೋದರೆ ಒಂದು ಸ್ವಲ್ಪ ಫೋರ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆರ್ಬಿಟ್ ಔಟರ್ಮೋಸ್ಟ್ ಆರ್ಬಿಟ್ಟನ್ನು ನಾವೇನಂತ ಕರಿತೀವಿ? ವೇಲೆನ್ಸ್ ಆರ್ಬಿಟ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ವೇಲೆನ್ಸ್ ಆರ್ಬಿಟ್. ಈ ಔಟರ್ಮೋಸ್ಟ್ ಆರ್ಬಿಟಲ್ಲಿರುವಂಥ ಎಲೆಕ್ಟ್ರಾನ್ಸ್ ಮೇಲೆ ಈ ನ್ಯೂಕ್ಲಿಯಸ್ದು ಅಂದರೆ ಪಾಸಿಟಿವ್ ಚಾರ್ಜ್ದು ಇನ್ಫ್ಲೂಯೆನ್ಸು ಕಡಿಮೆ ಇರುತ್ತೆ, ಫೋರ್ಸು ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ ಸಮ್ಟೈಮ್ಸ್ ಏನಾಗುತ್ತೆ, ಅವು ಆಟಮಿಂದ ಎಸ್ಕೇಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ಎನರ್ಜಿ ಸಿಕ್ಕಿದರೆ ಸಾಕು, ದೇ ಕೆನ್ ಎಸ್ಕೇಪ್. ಯಾವುದು? ಔಟರ್ಮೋಸ್ಟ್ ಆರ್ಬಿಟಲ್ಲಿ ಇರೋ ಮಾತ್ರ. ಓಕೆ, ಆ್ಯಂಡ್ ಅಫ್ಕೋರ್ಸ್ ದೇ ಕ್ಯಾನ್ ಮೂವ್ ಲೈಕ್ ದಿಸ್. ಲುಕ್ ಹಿಯರ್, ಈ ಔಟರ್ಮೋಸ್ಟ್ ಆರ್ಬಿಟಲ್ಲಿರೋ ಯಾವ ಥರ ಮಾಡುತ್ತೆ ಅಂತ ನೋಡೋಣ. Now let us consider this atom. So now look here. So here outermost orbital ಇರುವಂಥ ಎಲೆಕ್ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಿಕಾಸ್ ಆಫ್ ರೂಮ್ ಟೆಂಪ್ರೇಚರಿಂದ ಒಂದು ಸ್ವಲ್ಪ ಎನರ್ಜಿ ಸಿಕ್ಕಿದರೆ ಔಟರ್ಮೋಸ್ಟ್ ಆರ್ಬಿಟಲ್ ಇರೋವು ಏನು ಮಾಡುತ್ತೆ? ಈ ಆಟಮ್ಗಳ ಆರ್ಬಿಟ್ಸಿಂದ ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ, ಒಂದು ಆಟಮ್ ಇಲ್ಲಿಂದ ಇಲ್ಲಿಗೆ ಹೋದರೆ, ಸೊ ಲೈಕ್ ದಿಸ್, ಒಂದು ಆಟಮ್ ಇಲ್ಲಿಂದ ಇಲ್ಲಿಗೆ ಹೋದರೆ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಈ ಆಟಮ್ಗೆ ಹೋದರೆ ಅನದರ್ ಎಲೆಕ್ಟ್ರಾನ್ ಮೇ ಕಮ್ ಹಿಯರ್. ಸೊ ಈ ಔಟರ್ಮೋಸ್ಟಿಂದ ಇಲ್ಲಿ ಹೋದರೆ ಸಮ್ ಅದರ್ ಎಲೆಕ್ಟ್ರಾನ್ ಮೇ ಕಮ್ ಹಿಯರ್ ಲೈಕ್ ದಿಸ್. ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿ ಬರ್ಬೋದು ಲೈಕ್ ದಿಸ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೇ ಆರ್ ಮೂವಿಂಗ್. ಓಕೆ, ಬಟ್ ಅಲ್ಲಿ ಇಲ್ಲೇನಾಗ್ತಾ ಇದೆ ಅಂದರೆ ಈ ಎಲೆಕ್ಟ್ರಾನ್ಸು ದೇ ಕೆನಾಟ್ ಗೋ ಔಟ್ ಆಫ್ ದಿಸ್ ಸಬ್ಸ್ಟ್ಯಾನ್ಸಿಂದ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ವಿತಿನ್ ದ ಸಬ್ಸ್ಟ್ಯಾನ್ಸ್ ದೇ ಆರ್ ಫ್ರೀ ಟು ಮೂವ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ದೇ ಆರ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್ಸ್. ಇದು ಯಾವ ಥರ ಅಂದರೆ, ಇವಾಗ ಕ್ಲಾಸ್ ರೂಮಲ್ಲಿ ಡೆಸ್ಕ್ಗಳಿರುತ್ತಲ್ಲ, ಬೋರ್ಡ್ ಹತ್ರ ಲೆಕ್ಚರರ್ ಪಾಠ ಮಾಡ್ತಾ ಇರ್ತಾರೆ. ಲೆಕ್ಚರರ್ಗೆ ತುಂಬ ಹತ್ತಿರ ಇರೋವಂಥ ಡೆಸ್ಕಲ್ಲಿರೋವಂಥ ಸ್ಟೂಡೆಂಟ್ಸ್ ಏನಾಗಿರ್ತಾರೆ, ತುಂಬ ಇಂಟ್ರೆಸ್ಟಾಗಿ ಪಾಠ ಕೇಳ್ತಾ ಇರ್ತಾರೆ ಅಲ್ವಾ. ಟೀಚರ್ಗೆ ತುಂಬ ಬೌಂಡ್ ಆಗಿರ್ತಾರೆ. ಸ್ವಲ್ಪ ಹಿಂದಗಡೆ ಡೆಸ್ಕ್ ಹೋದಂಗೆಲ್ಲ ಅವ್ರು ಸ್ವಲ್ಪ ಫ್ರೀ ಆಗ್ತಾರೆ. ತೀರಾ ಹಿಂದಗಡೆ ಲಾಸ್ಟ್ ಬೆಂಚಲ್ಲಿರೋರು ಸ್ವಲ್ಪ ಫ್ರೀ. ಏನು ಮಾಡ್ತಾರೆ ಅವರು? ಲೆಕ್ಚರರ್ ಏನಾದರೂ ಬರೆಯೋದಕ್ಕೆ ಬೋರ್ಡ್ ಕಡೆ ತಿರುಗ್ಕೊಂಡಾಗ ಒಂದು ಡೆಸ್ಕಿಂದ ಇನ್ನೊಂದು ಡೆಸ್ಕ್ಗೆ ದೇ ಕ್ಯಾನ್ ಮೂವ್, ಒಂದು ಡೆಸ್ಕಿಂದ ಇನ್ನೊಂದು ಡೆಸ್ಕ್ಗೆ ಜಂಪ್ ಆಗ್ತಾರೆ. ಸೊ ಆ ಥರ ಆಪರ್ಚುನಿಟಿ ಯಾರಿಗಿರುತ್ತೆ? ಲಾಸ್ಟ್ ಡೆಸ್ಕ್ ಅವ್ರಿಗೆ. ಫ್ರಂಟ್ ಡೆಸ್ಕ್ ಅವ್ರಿಗೆಲ್ಲ ಇರಲ್ಲ, ಬಿಕಾಸ್ ದೆರ್ ಈಸ್ ಮೋರ್ ಫೋರ್ಸ್. ಆ ಥರ ದೇ ಆರ್ ಫ್ರೀ ಟು ಮೂವ್ ಫ್ರಮ್ ಒನ್ ಡೆಸ್ಕ್ ಟು ಅನದರ್ ಡೆಸ್ಕ್, ನಾಟ್ ಫ್ರಮ್ ಒನ್ ರೂಮ್ ಟು ಅನದರ್ ರೂಮಿಂದನೇ ಹೊರಗೆ ಹೋಗೋಕ್ಕಾಗಲ್ಲ. ಅವರು ಅದೇ ರೂಮಲ್ಲಿ ದೇ ಕ್ಯಾನ್ ಮೂವ್. ಆ ಥರ ಈ ಫ್ರೀ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ಅಂದರೆ, ವಿತಿನ್ ದಿಸ್ ಸಬ್ಸ್ಟ್ಯಾನ್ಸ್ ದೇ ಆರ್ ಮೂವಿಂಗ್ ಲೈಕ್ ದಿಸ್. ಓಕೆ, ಆ್ಯಸ್ ದೇ ಆರ್ ಮೂವಿಂಗ್ ಫ್ರೀಲಿ ದೇ ಆರ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಥರ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್ ಇನ್ ಕಂಡಕ್ಟರ್ಸಲ್ಲಿ ಮಾತ್ರ ಇರುತ್ತೆ, ಇನ್ಸುಲೇಟರ್ಸಲ್ಲಿ ಇರಲ್ಲ. ಓಕೆ, ಸೊ ಈ ಥರದ ಫ್ರೀ ಎಲೆಕ್ಟ್ರಾನ್ಸು ನಾವು ಕಂಡಕ್ಟರ್ಸಲ್ಲಿರುತ್ತೆ. ಈ ಇನ್ನರ್ ಆರ್ಬಿಟಲ್ಲಿರೋ ಅಂಥವು ದೇ ಕೆನಾಟ್ ಕಮ್ ಔಟ್. ಆ್ಯಂಡ್ ಈವನ್ ಈ ಪ್ರೋಟಾನು ನ್ಯೂಕ್ಲಿಯಸ್ ಒಳಗಡೆ ತುಂಬ ಟೈಟಾಗಿ ಬೌಂಡ್ ಆಗಿರೋದ್ರಿಂದ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನನ್ನು ನಾವು ವಿ ಕೆನಾಟ್ ರಿಮೂವ್ ದಟ್ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ಹೊರಗಡೆ ತೆಗೆಯೋಕ್ಕೆ ಬರಲ್ಲ ಪ್ರೋಟಾನ್ಸನ್ನು. ತುಂಬ ಸ್ಟ್ರಾಂಗ್ ಫೋರ್ಸ್ ಇರುತ್ತೆ ಒಳಗಡೆ, ನ್ಯೂಕ್ಲಿಯಸ್ ಒಳಗಡೆ. ಅದನ್ನು ನಾವು ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾವು ಮಾಡರ್ನ್ ಫಿಸಿಕ್ಸನ್ನು ಡಿಸ್ಕಸ್ ಮಾಡುವಾಗ ಅದನ್ನು ಡಿಸ್ಕಸ್ ಮಾಡ್ತೀವಿ, ಆ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಬಟ್ ಎಲೆಕ್ಟ್ರಾನ್ಸ್ ಲೂಸಾಗಿ, ಲಾಸ್ಟಲ್ಲಿರೋಂಥ ಎಲೆಕ್ಟ್ರಾನ್ಸ್ ಲೂಸ್ ಆಗಿರೋದ್ರಿಂದ ದೇ ಕ್ಯಾನ್ ಮೂವ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಲೈಕ್ ದಿಸ್. ಓಕೆ, ದೇ ಆರ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್ಸ್. ಹಾಗಾಗಿ ನಾವೊಂದು ಸಬ್ಸ್ಟ್ಯಾನ್ಸ್, ಒಂದು ಕಂಡಕ್ಟರ್ ಅಂದರೆ ಯಾವ ಥರ ಇಮ್ಯಾಜಿನ್ ಮಾಡ್ಕೊಬೇಕು? ಹೌ ಡು ಇಮ್ಯಾಜಿನ್ ಎ ಕಂಡಕ್ಟರ್? ಯು ಹ್ಯಾವ್ ಟು
ಇಮ್ಯಾಜಿನ್ ಇಟ್ ಲೈಕ್ ದಿಸ್. ಇವಾಗ ಒಳಗಡೆ ಇರೋವಂಥ ಆಟಮ್ಸ್ ಎಲ್ಲ ಬಿಟ್ಬಿಡ್ರಿ. ನಾವು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಬಂದಾಗ ಏನು ಮಾಡಬೇಕು? ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ಫ್ರೀ ಎಲೆಕ್ಟ್ರಾನ್ಸ್. ಲುಕ್ ಯರ್, ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲೆಲ್ಲ ರೆಸ್ಟಲ್ಲಿ ಇದಾವಲ್ವಾ? ನೋ, ಅವು ಆಕ್ಚುಲಿ ರೆಸ್ಟಲ್ಲಿ ಇರೋದಿಲ್ಲ. ದೇ ವಿಲ್ ಬಿ ಮೂವಿಂಗ್ ಒಂದು ಕಡೆಯಿಂದ ಇನ್ನೊಂದು ಕಡೆ. ಒಂದಷ್ಟು ರೈಟ್ ಸೈಡ್ ಹೋದರೆ ಒಂದಷ್ಟು ಲೆಫ್ಟ್ ಸೈಡ್, ಈ ಥರ ಮೂವ್ ಆಗ್ತಾನೆ ಇರುತ್ತೆ. ಲೈಕ್ ದಿಸ್ ದೇ ಆರ್ ಮೂವಿಂಗ್. ಓಕೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇ ಆರ್ ಮೂವಿಂಗ್ ಲೈಕ್ ದಿಸ್. ಜಸ್ಟ್ ಲೈಕ್ ಈಗ ನಿಮಗೆ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಐ ಮೀನ್ ಮಾರ್ನಿಂಗು ಇನ್ನೂ ಬೆಲ್ ಆಗಿರಲ್ಲ. ಕಾಂಪೌಂಡ್ ಒಳಗಡೆ ಸ್ಟೂಡೆಂಟ್ಸ್ ಎಲ್ಲ ಹೋಗಿರ್ತಾರೆ. ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ? ನೀಟಾಗಿ ಒಂದು ಕಡೆ ಕುಂತಿರ್ತಾರ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾರಲ್ವ. ಸೊ ಲೈಕ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್. ಈ ಥರ ಇಮ್ಯಾಜಿನ್ ಮಾಡ್ಕೊಬೇಕು ಒಂದು ಕಂಡಕ್ಟರ್ ಅಂದರೆ. ದೀಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್. ಇದ್ರ ಜೊತೆಗೆ ಆಟಮ್ಸೂ ಇದ್ದಾವೆ. ಆಟಮ್ಸ್ ಆರ್ ಆಲ್ಸೋ ದೇರ್, ಬಟ್ ಓಕೆ. ಸೊ ಈಗ ನಾವು ಒಂದು ಕಂಡಕ್ಟರ್ ಅಂದ ತಕ್ಷಣ ಈ ಥರ ಫ್ರೀ ಎಲೆಕ್ಟ್ರಾನ್ಸನ್ನು ಇಮ್ಯಾಜಿನ್ ಮಾಡ್ಕೊಬೇಕು. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಕಂಡಕ್ಟರ್. ಲುಕ್ ಹಿಯರ್, ಆ ಕಂಡಕ್ಟರ್ ಒಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಈ ಥರ ಮೂವ್ ಆಗ್ತಾ ಇದೆ ಅಂತ. ಜಸ್ಟ್ ಲೈಕ್ ಕಂಡಕ್ಟರ್ನ ನೀವು ಯಾವ ಥರ ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ, ಸೊ ಯು ಟೇಕ್ ಎ ಟೆಸ್ಟ್ ಟ್ಯೂಬ್ ತಗೊಂಡು ಟೆಸ್ಟ್ ಟ್ಯೂಬ್ ಒಳಗಡೆ ಒಂದೇನಾದರೂ ಪಾರ್ಟಿಕಲ್ಸನ್ನು ಫಿಲಪ್ ಮಾಡಿಬಿಡಿ. ಫಾಗ್, ಯು ಫಿಲಪ್ ದ ಫಾಗ್, ಅಥವಾ ಏನೋ ಒಂದು ಸ್ಮೋಕು ಆ ಥರದ್ದೇನೋ ಫಿಲಪ್ ಮಾಡಿ ಅದರೊಳಗಡೆ ಪಾರ್ಟಿಕಲ್ಸ್ ಹೆಂಗೆ ಮೂವ್ ಆಗ್ತಾ ಇರುತ್ತೋ ಆ ಥರ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಥರ ಇಮ್ಯಾಜಿನ್ ಮಾಡ್ಕೊಬೇಕು. ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಕಂಡಕ್ಟರ್ ಅಂದ ತಕ್ಷಣ ವಾಟ್ ಯು ಹ್ಯಾವ್ ಟು ಇಮ್ಯಾಜಿನ್? ದೇರ್ ಈಸ್ ಎ ಕಂಡಕ್ಟರ್. ಇನ್ಸೈಡ್ ದ ಕಂಡಕ್ಟರ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದೇರ್ ಆ್ಯಂಡ್ ದೇ ವಿಲ್ ಬಿ ಇನ್ ರ್ಯಾಂಡಮ್ ಮೋಷನ್. ಯಾವ ಥರ ರ್ಯಾಂಡಮ್ ಮೋಷನಲ್ಲಿ ಇರುತ್ತೆ ಅವು ಅಂದರೆ, ಸಪೋಸ್ ನೀವೇನಾದರೂ ಒಂದು ಲೈನ್ ಈ ಥರ ಬರೆದ್ರೆ ಇಲ್ಲಿಂದ ಇಲ್ಲಿಗೆ, ಲೆಫ್ಟಿಂದ ರೈಟ್ಗೆ ಒಂದು 10 ಹೋದರೆ ರೈಟಿಂದ ಲೆಫ್ಟ್ಗೆ ಒಂದು 10 ಬಂದಿರುತ್ತೆ. ಓಕೆ, ಸೊ ಈ ಥರ ಬರೆದ್ರೆ ನೀವು ಒಂದು ಲೈನನ್ನು ಹಾರಿಜಾಂಟಲ್ಲಾಗಿ ಬರೆದ್ರೆ, ಬಾಟಮಿಂದ ಟಾಪ್ಗೆ ಒಂದು 20 ಎಲೆಕ್ಟ್ರಾನ್ಸ್ ಹೋದರೆ ಟಾಪಿಂದ ಬಾಟಮ್ಗೆ 20 ಎಲೆಕ್ಟ್ರಾನ್ಸ್ ಬಂದಿರುತ್ತೆ. +20 -20 ಕ್ಯಾನ್ಸಲ್ ಆಗುತ್ತೆ. ಲೆಫ್ಟಿಂದ ರೈಟ್ಗೆ 10 ಹೋಗಿದ್ರೆ ರೈಟಿಂದ ಲೆಫ್ಟ್ಗೆ 10 ಇರುತ್ತೆ. +10 ರೈಟ್ ಸೈಡ್ ಹೋಗೋದನ್ನು ಪ್ಲಸ್ ಅಂತ ತಗೊಂಡ್ರೆ, ಲೆಫ್ಟ್ ಸೈಡ್ ಹೋಗೋದನ್ನು ಮೈನಸ್ ತಗೊಂಡ್ರೆ ಕ್ಯಾನ್ಸಲ್. ಓಕೆ, ಅಂದರೆ ಯಾವುದಾದ್ರೂ ಒಂದು ಲೈನ್ ಬರೆದಾಗ ನಾವು ಈ ಥರ ಒಂದು ಸೆಕೆಂಡಲ್ಲಿ ಲೆಫ್ಟಿಂದ ರೈಟ್ಗೆ ಎಷ್ಟು ಹೋಯಿತು ಅಂತ ಕೇಳಿದ್ರೆ, ಐ ಮೀನ್ ಟೋಟಲಾಗಿ ಈ ಲೈನನ್ನು ಎಷ್ಟು ಕ್ರಾಸ್ ಮಾಡಿದ್ರು ಅಂತ ಕೇಳಿದ್ರೆ, +10 -10 ಟೋಟಲಿ 0, ನೋ ಕ್ರಾಸಿಂಗ್. ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಹೋಗಿರುತ್ತೆ, ಆ ಕಡೆಯಿಂದ ಈ ಕಡೆಗೆ ಅಷ್ಟೇ ಬಂದಿರುತ್ತೆ. ಹಾಗಾಗಿ ದೀಸ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾಯಿದ್ರೂ ಸಹ ನಾವು ಕಂಡಕ್ಟ್ರಲ್ಲಿ ಎಲೆಕ್ಟ್ರಾನ್ಸನ್ನು ಯಾವ ಥರ ಇಮ್ಯಾಜಿನ್ ಮಾಡ್ಕೊಬೇಕು? ದೇ ಆರ್ ಅಟ್ ರೆಸ್ಟಲ್ಲಿದ್ದಾವೆ ಅಂತಲೇ ಇಮ್ಯಾಜಿನ್ ಮಾಡ್ಕೊಬೋದು. ಬಿಕಾಸ್ ಆವರೇಜ್ ಮೋಷನ್ ಇಸ್ 0. ಒಂದು ಲೆಫ್ಟ್ ಹೋದರೆ ಒಂದು ರೈಟ್ ಹೋಗುತ್ತೆ, ಒಂದು ಟಾಪ್ ಹೋದರೆ ಒಂದು ಬಾಟಮ್ ಹೋಗುತ್ತೆ. ಸೊ ಆವರೇಜ್ ಮೋಷನ್ ವಿಲ್ ಬಿ 0. ಸೊ ದೇರ್ ಫಾರ್ ಯು ಹ್ಯಾವ್ ಟು ಇಮ್ಯಾಜಿನ್, ಈವನ್ ದೋ ದೇ ಆರ್ ಮೂವಿಂಗ್, ಯು ಹ್ಯಾವ್ ಟು ಇಮ್ಯಾಜಿನ್ ದೇ ಆರ್ ಅಟ್ ರೆಸ್ಟ್. ಬಟ್ ನಿಮಗೆ ಗೊತ್ತಿರಬೇಕು ದೇ ಆರ್ ಇನ್ ಮೋಷನ್ ಅಂತ. ಯಾಕೆ ಈ ಥರ ಮೋಷನಲ್ಲಿದ್ದಾವೆ? ಮೂವ್ ಆಗಬೇಕಂದ್ರೆ ದೇರ್ ಶುಡ್ ಬಿ ಎನರ್ಜಿನೋ. ಕಂಟಿನ್ಯೂಸ್ಲಿ ದೇರ್ ಡೈರೆಕ್ಷನ್ಸ್ ಆರ್ ಚೇಂಜಿಂಗ್, ಚೇಂಜ್ ಆಗ್ತಾ ಇದೆ ಅಂದರೆ ಅಲ್ಲಿ ಎನರ್ಜಿ ಬೇಕು ಅವು ಮೂವ್ ಆಗೋದಕ್ಕೆ ಅಂತ. ಸೊ ಈ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ರೂಮ್ ಟೆಂಪರೇಚರಿಂದ. ರೂಮಲ್ಲಿ ಟೆಂಪ್ರೇಚರ್ ಇರುತ್ತಲ್ವಾ, ಸೊ ಆ ಟೆಂಪರೇಚರನ್ನು ತಗೊಂಡು ದಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಓಕೆ, ಇದು ಈ ಥರ ದಿಸ್ ಈಸ್ ದ ರ್ಯಾಂಡಮ್ ಮೋಷನ್. ದಿಸ್ ರ್ಯಾಂಡಮ್ ಮೋಷನ್ ಈಸ್ ಡ್ಯೂ ಟು ಹೀಟ್ ಎನರ್ಜಿ. ದೇರ್ಫೋರ್ ದಿಸ್ ಈಸ್ ಕಾಲ್ಡ್ ಥರ್ಮಲ್ ಮೋಷನ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. Thermally they are moving because of the heat, they are moving. Okay, this. So now let us see what happens. Let us consider a battery. This is the battery, and look here, this is negative terminal, this is positive terminal. This is the source of positive charge and this is the source of negative charge. Let me connect to this one. ಈ ಕಂಡಕ್ಟರ್ಗೆ ಈ ಬ್ಯಾಟ್ರಿನ ಕನೆಕ್ಟ್ ಮಾಡೋಣ. ಓಕೆ, ಲೈಕ್ ದಿಸ್. ಲುಕ್ ಹಿಯರ್, ವಾಟ್ ಹ್ಯಾಸ್ ಹ್ಯಾಪನ್? ಆಲ್ ದ ಎಲೆಕ್ಟ್ರಾನ್ಸ್ ಆಲ್ ಆಫ್ ಎ ಸಡನ್ ದೇ ಆರ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್ ಅಲ್ವಾ? ಸೊ ಎಲ್ಲವನ್ನು ದೇ ಆರ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್ ಲೈಕ್ ದಿಸ್, ಆಲ್ ದ ಎಲೆಕ್ಟ್ರಾನ್ಸ್. ವೈ ದೇ ಆರ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್? ಇವಾಗ ಅವು ಹೆಂಗೆಂಗೋ ಮೂವ್ ಆಗ್ತಾ ಇರೋ ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ಏನರ್ಥ? ಸೊ ದಟ್ ಈಸ್ ಬಿಕಾಸ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಫೋರ್ಸ್ ಅಲ್ವಾ? ಆ ಒಂದು ಡೈರೆಕ್ಷನಲ್ಲಿ ಎಲ್ಲಿ ಹೆಂಗೆಂಗೋ ಮೂವ್ ಆಗ್ತಾ ಇರೋದು ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಫೋರ್ಸು. ಇಲ್ಲಿ ಯಾವುದದು ಫೋರ್ಸು? ಲುಕ್ ಹಿಯರ್, ಆ್ಯಸ್ ಸೂನ್ ಆ್ಯಸ್ ವಿ ಕನೆಕ್ಟ್ ದಿಸ್ ನೆಗೆಟಿವ್ ಟರ್ಮಿನಲ್ ಹಿಯರ್
and positive terminal here. So this terminal become negative and this terminal has become positive. Okay, so ಈ ಥರ ಇದು ಪಾಸಿಟಿವ್ ಟರ್ಮಿನಲ್ ಆಗಿದೆ, ಇದು ನೆಗೆಟಿವ್ ಟರ್ಮಿನಲ್ ಆಗಿದೆ. ಯಾವಾಗ ಈ ಫೇಸ್ ನೆಗೆಟಿವು ಈ ಫೇಸ್ ಪಾಸಿಟಿವ್ ಆಯಿತು, ಇನ್ ಬಿಟ್ವೀನ್ ದೀಸ್ ಟೂ ಪ್ಲೇಟ್ಸ್ ದೇರ್ ಇಸ್ ಎ ಎಲೆಕ್ಟ್ರಿಕ್ ಫೀಲ್ಡ್. ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆದರೆ ಕಂಡಕ್ಟ್ರಲ್ಲಿ ಇವಾಗ ಏನಾಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಇನ್ಸೈಡ್ ದ ಕಂಡಕ್ಟರ್ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಕರೆಂಟ್ ಫ್ಲೋ ಆಗಲಿಲ್ಲ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಕರೆಂಟ್ ಫ್ಲೋ ಆಗುವಾಗ ಮಾತ್ರ ಇನ್ಸೈಡಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ್ಯಂಡ್ ವಾಟ್ ಈಸ್ ದ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಅಂದರೆ, ಆ ಫೀಲ್ಡಲ್ಲಿ ಏನಾದರೂ ಚಾರ್ಜ್ಡ್ ಪಾರ್ಟಿಕಲ್ನ ಇಟ್ಟರೆ ಅದರ ಮೇಲೆ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಈ ಪಾಯಿಂಟ್ ಹತ್ರ ನಾವೇನಾದ್ರು ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇಟ್ಟರೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳುತ್ತೆ ಅದು, ಲೈಕ್ ದಿಸ್. ಓಕೆ, ಸೊ ಈ ಥರ ಈ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಈ ನೆಗೆಟಿವ್ ಇದೆ, ನೆಗೆಟಿವ್ ಅಲ್ವಾ, ನೆಗೆಟಿವ್ ಪ್ಲೇಟಿಂದ ಅದು ರಿಪ್ಪಲ್ ಆಗಿ ಪಾಸಿಟಿವ್ ಪ್ಲೇಟ್ ಕಡೆಗೆ ಅದು ಅಟ್ರ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ದೇ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆ್ಯಂಡ್ ದೇ ಮೂವ್ ಇನ್ ಒನ್ ಡೈರೆಕ್ಷನ್. ಸೊ ಈ ಥರ ಎಲೆಕ್ಟ್ರಾನ್ಗಳು ಒಂದು ಡೈರೆಕ್ಷನಲ್ಲಿ ಮೂವ್ ಆಗೋದಕ್ಕೆ, ಎಲೆಕ್ಟ್ರಾನ್ಸ್ ಚಾರ್ಜ್ ಇದೆ ಅಲ್ವಾ, ಒಂದು ಡೈರೆಕ್ಷನಲ್ಲಿ ಮೂವ್ ಆಗೋದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಅಂದರೆ ಪ್ರವಾಹ. ಇಲ್ಲೇನಾಗ್ತಾ ಇದೆ, ಪ್ರವಾಹ ತಾನೇ. ಈಗ ವಾಟರ್ ಕರೆಂಟ್ ಅಂದರೆ ಏನು, ನೀರು ಫ್ಲೋ ಆಗೋದು, ಅದು ವಾಟರ್ ಕರೆಂಟ್ ಆಗುತ್ತೆ. ಇದು ಎಲೆಕ್ಟ್ರಿಕ್ ಕರೆಂಟ್, ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್. ಬಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಬೇಕು ಅಂದರೆ ಎಲೆಕ್ಟ್ರಾನ್ಸೇ ಮೂವ್ ಆಗಬೇಕು ಅಂತ ಏನಿಲ್ಲ. ಈವನ್ ಪಾಸಿಟಿವ್ ಚಾರ್ಜ್ ಮೂವ್ ಆದ್ರೂ ಎಲೆಕ್ಟ್ರಿಕ್ ಕರೆಂಟ್ ಅಂತಲೇ ಕರಿತೀವಿ. ಬಟ್ ಪಾಸಿಟಿವ್ ಚಾರ್ಜಸ್ಗೆ ಮೂವ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ವೈ? ಬಿಕಾಸ್ ದೇ ಆರ್ ಸ್ಟಕ್ ಇನ್ ದ ನ್ಯೂಕ್ಲಿಯಸ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ಓನ್ಲಿ ಫಾರ್ ಎಲೆಕ್ಟ್ರಾನ್ಸ್ ಇಟ್ ಕ್ಯಾನ್ ಮೂವ್. ಅಥವಾ ನೀವು ಎಲೆಕ್ಟ್ರೋಲೈಟ್ ತಗೊಳೋದಾದರೆ ಅಲ್ಲಿ ಅಯಾನ್ಸ್, ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ಇರುತ್ತೆ, ಅವು ಬೇಕಾದರೆ ಮೂವ್ ಆಗ್ಬೋದು. ಓಕೆ, ಸೊ ನಾವು ಈ ಥರ ಫ್ಲೋಗೆ ಕರೆಂಟ್ ಅಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಫ್ಲೋಗೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸಪೋಸ್ ನಾವೇನಾದರೂ ಇಲ್ಲಿ ಒಂದು ಕಟ್ ಮಾಡಿರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ರಿ. ಆ್ಯಂಡ್ ವಾಟ್ ಹ್ಯಾಪನ್ಸ್ ದೇರ್ ವಿಲ್ ಬಿ ಎ ಕ್ರಾಸ್ ಸೆಕ್ಷನ್. ಓಕೆ, you can imagine a cross section like this. So this amount of charge flowing through this cross section gives amount of electric current. ಎಷ್ಟು ಕರೆಂಟು ಈ ಕಂಡಕ್ಟ್ರಲ್ಲಿ ಫ್ಲೋ ಆಗ್ತಾ ಇದೆ ಅನ್ನೋದು ಈ ಕ್ರಾಸ್ ಸೆಕ್ಷನ್ ಮುಖಾಂತರ ಎಷ್ಟು ಚಾರ್ಜ್ ಹೋಗ್ತಾ ಇದೆ ಸೆಕೆಂಡ್ಗೂ, ಆ ಸೆಕೆಂಡ್ಗೂ ಫ್ಲೋ ಆಗೋದಕ್ಕೆ ನಾವು ಆ ಸೆಕೆಂಡ್ ಅನ್ನೋದನ್ನ ರೇಟ್ ಅಂತ ಕರಿತೀವಿ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ಅದು ಎಲೆಕ್ಟ್ರಿಕ್ ಕರೆಂಟ್ಗೆ ಡೆಫಿನೇಷನ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಥ್ರೂ ಎನಿ ಕ್ರಾಸ್ ಸೆಕ್ಷನ್ ಇನ್ ಎ ಕಂಡಕ್ಟರ್ ಈಸ್ ಡೆಫಿನೇಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್? ಎಲೆಕ್ಟ್ರಿಕ್ ಕರೆಂಟ್ಗೆ ಮೀನಿಂಗ್ ಏನು, ಅದರ ಅರ್ಥ ಏನು? ಫ್ಲೋ ಆಫ್ ಚಾರ್ಜ್, ದಟ್ಸ್ ಆಲ್. ಫ್ಲೋ ಆಫ್ ಚಾರ್ಜ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸೀನ್. ಓಕೆ, ಆ್ಯಂಡ್ ಲುಕ್ ಹಿಯರ್. ಇವಾಗ ಈ ಎಲೆಕ್ಟ್ರಾನ್ಸ್ ಇದಾವಲ್ವ, ಲುಕ್ ಹಿಯರ್, ದಿಸ್ ಇಸ್ ದ ಕಂಡಕ್ಟರ್. ಓಕೆ, ಸೊ ದಿಸ್ ಥಿಂಗ್, ಲುಕ್ ಹಿಯರ್, ಸೊ ದಿಸ್ ಈಸ್ ಅಫ್ಕೋರ್ಸ್ ಇಲ್ಲಿಂದ ಇಲ್ಲಿ ತನಕ ಇದೆಲ್ಲ ಕಂಡಕ್ಟರೇ, ಲೈಕ್ ದಿಸ್. ಓಕೆ, ಸೊ ಈ ಕಂಡಕ್ಟ್ರಲ್ಲಿ ನಾವು ಆಲ್ರೆಡಿ ನೋಡಿದ್ವಲ್ವಾ, ಇಟ್ ಈಸ್ ಎ ಕಂಡಕ್ಟರ್ ಆರ್ ಎ ಸಬ್ಸ್ಟ್ಯಾನ್ಸ್. ಅದರಲ್ಲಿ ಇರೋದೇನು, ಇಲ್ಲಿ ಕಾಣಿಸ್ತಾ ಇರೋದು ಎಲೆಕ್ಟ್ರಾನ್ಸ್. ಬಟ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಮೂವ್ ಆಗ್ತಾ ಇರಬೇಕಲ್ವ ಎಲೆಕ್ಟ್ರಾನ್ಸು. ದೇ ಆರ್ ಇನ್ ಕಂಟಿನ್ಯೂಯಸ್ ರ್ಯಾಂಡಮ್ ಜಿಗ್ ಜಾಗ್ ಮೋಷನ್ ಅಲ್ವಾ, ಬಿಕಾಸ್ ಆಫ್ ಟೆಂಪ್ರೇಚರ್, ಬಿಕಾಸ್ ಆಫ್ ಥರ್ಮಲ್ ಅಜಿಟೇಷನ್. ಓಕೆ, ಬಟ್ ಇಲ್ಲೇನು ಮಾಡಿದ್ದೀವಿ ನಾವು, ವಿ ಕೆಪ್ಟ್ ದೆಮ್ ಅಟ್ ರೆಸ್ಟಲ್ಲಿರೋ ಥರ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ. ಯಾಕೆ ರೆಸ್ಟಲ್ಲಿರೋ ಥರ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ ಅಂದರೆ, ಒಂದು ಎಲೆಕ್ಟ್ರಾನ್ ಈ ಕಡೆ ಹೋದರೆ ಒಂದು ಎಲೆಕ್ಟ್ರಾನ್ ಈ ಕಡೆ ಬರುತ್ತೆ. ಸೊ ಇದ್ರ ಮೋಷನಿಂದ ಕ್ಯಾನ್ಸಲ್ ಆಗುತ್ತೆ. ಒಂದು 10 ಎಲೆಕ್ಟ್ರಾನ್ಸ್ ಈ ಕಡೆ ಹೋದರೆ ಒಂದು 10 ಎಲೆಕ್ಟ್ರಾನ್ಸ್ ಈ ಕಡೆ ಬಂದಿರುತ್ತೆ. ಲೈಕ್ ದಿಸ್ ಆವರೇಜ್ ಮೋಷನ್ನು 0 ಇರುತ್ತೆ. ಥರ್ಮಲ್ ಅಜಿಟೇಷನಿಂದ ಇರುವಂಥ ಆವರೇಜ್ ಮೋಷನ್ನು 0 ಇರುತ್ತೆ. ಹಾಗಾಗಿ ವಾಟ್ ವಿ ಹ್ಯಾವ್ ಡನ್, ಲುಕ್ ಹಿಯರ್, ವಾಟ್ ವಿ ಹ್ಯಾವ್ ಅಸ್ಯೂಮ್ಡ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಅಟ್ ರೆಸ್ಟ್. ಎಲೆಕ್ಟ್ರಾನ್ಸು ರೆಸ್ಟಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊತೀವಿ. ಓಕೆ,
ಸೊ ಇವಾಗ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಕರೆಂಟು ಫ್ಲೋ ಆಗುತ್ತೆ. ಯಾವ ಥರ ಫ್ಲೋ ಆಗುತ್ತೆ ಕರೆಂಟು? ಸೊ ನಿಮಗೆ ಒಂದು ಮನೆಯಲ್ಲಿ ಒಂದು ಬಲ್ಬ್ ಆನ್ ಆಗಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡೂ? ಸ್ವಿಚ್ ಆನ್ ಮಾಡಬೇಕಲ್ವ. ಬಲ್ಬ್ ಆನ್ ಆಗಬೇಕಾದ್ರೆ ಸ್ವಿಚ್ ಆನ್ ಮಾಡಬೇಕು. ಸ್ವಿಚ್ಗೂ ಬಲ್ಬ್ಗೂ ಎಷ್ಟು ದೂರ ಇರುತ್ತೆ? ಟಾಪಲ್ಲಿರುತ್ತೆ ಅಲ್ವಾ ಬಲ್ಬು. ಸೊ ಸ್ವಿಚ್ಚಿಂದ ಬಲ್ಬ್ಗೆ ಒಂದು 1 2 3 ಒಂದು 5 ಮೀಟರ್ಸ್ ಇರ್ಬೋದು ಡಿಸ್ಟೆನ್ಸ್. ಓಕೆ, ಯಾವುದೇ ಒಂದು ಬಲ್ಬ್ ಇರ್ಬೋದು, ಟ್ಯೂಬ್ಲೈಟ್ ಇರ್ಬೋದು, ಒಂದು 5 3 ಮೀಟ್ರು ಆ ಥರ ಇರ್ಬೋದು ತಾನೆ. ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಬಲ್ಬ್ ಹತ್ರ ಕರೆಂಟ್ ಹೋಗಬೇಕು ಅಂದರೆ ಇಟ್ ಹ್ಯಾಸ್ ಟು ಟೇಕ್ ಟೈಮ್ ಅಲ್ವಾ? ನಿಮ್ಗೆ ಅನಿಸುತ್ತೆ ಅಲ್ವಾ ಟೈಮ್ ತಗೋಬೇಕು ಅಂತ. ಬಟ್ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನಾಗಿದೆ, ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಬಲ್ಬ್ ಆನ್ ಆಗುತ್ತೆ ಅಲ್ವಾ? ಅಂದರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಸ್ವಿಚ್ಚಿಂದ ಕರೆಂಟು ಬಲ್ಬ್ಗೆ ಹೋಗಿಬಿಡುತ್ತೆ. ಓಕೆ, ಹೌ ಇಟ್ ಈಸ್ ಪಾಸಿಬಲ್? ಅದು ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಬೇಕಲ್ಲ. ಬಟ್ ಇಯರ್ ವಾಟ್ ಈಸ್ ದ ಪ್ರೋಸೆಸ್ ಆಫ್ ಕರೆಂಟ್? ಲೆಟ್ ಅಸ್ ಸಿ. ಲುಕ್ ಇಯರ್, ಆಲ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ದೇರ್, ಲೆಟ್ ದೆಮ್ ಅಸ್ಯೂಮ್ ಆಸ್ ಎ ಕ್ಯೂ. ಈ ಎಲ್ಲ ಎಲೆಕ್ಟ್ರಾನ್ಗಳು ಒಂದು ಕ್ಯೂನಲ್ಲಿ ಸಾಲ್ನಲ್ಲಿ ನಿಂತಿದ್ದಾವೆ ಅಂತ ಅಸ್ಯೂಮ್ ಮಾಡ್ಕೊಳ್ರಿ. ಓಕೆ, ಒಂದು ಎಲೆಕ್ಟ್ರಾನ್ಗೂ ಇನ್ನೊಂದು ಎಲೆಕ್ಟ್ರಾನ್ಗೂ ಮಧ್ಯದಲ್ಲಿ ದೇರ್ ಇಸ್ ನೋ ಗ್ಯಾಪ್. ಈಗ ಯಾವುದಾದ್ರೂ ಟೆಂಪಲ್ ಮುಂದೆ ಕ್ಯೂ ನಿಂತಿರ್ತಾರಲ್ವಾ, ದೇರ್ ವಿಲ್ ಬಿ ನೋ ಗ್ಯಾಪ್ ಅಲ್ವಾ. ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಟು ಧರ್ಮಸ್ಥಳ ಆರ್ ತಿರುಪತಿ ಆ ಥರ ಹೋದಾಗ ಕ್ಯೂ ಯಾವ ಥರ ಇರುತ್ತೆ, ಒನ್ ಮ್ಯಾನ್ ಆ್ಯಂಡ್ ಅದರ್ ಮ್ಯಾನ್ಗೆ ದೇರ್ ಇಸ್ ನೋ ಗ್ಯಾಪ್ ಅಲ್ವಾ. ಇವಾಗ ಆ ಟೆಂಪಲಲ್ಲಿ ದೇವರ ದರ್ಶನ ಆದ ತಕ್ಷಣ ಅವನನ್ನು ಎಳೆದು ಆ ಕಡೆಗೆ ಬಿಸಾಕ್ತಿರ್ತಾರಲ್ವ, ಇನ್ನೊಬ್ಬ ಬರಬೇಕಲ್ವಾ. ಸೊ ಒಬ್ಬರನ್ನ ಆ ಕಡೆ ಎಳಿತಿರ್ತಾರೆ, ಇನ್ನೊಬ್ಬ ಬರ್ತಾ ಇರ್ತಾನೆ, ಒಬ್ಬರನ್ನ ಆ ಕಡೆ ಎಳಿತಿರ್ತಾರೆ, ಇನ್ನೊಬ್ಬ ಬರ್ತಾ ಇರ್ತಾರೆ. ಆ ಥರ ಕಂಟಿನ್ಯೂಸ್ ಆಗಿ ದಟ್ ಕ್ಯೂ ವಿಲ್ ಬಿ ಇನ್ ಮೋಷನ್. ಆ ಥರ ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ ನೋಡಿ, ವೆನ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಸಡನ್ನಾಗಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಎಲ್ಲ ಕಡೆನೂ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಇನ್ ಎಂಟೈರ್ ಕಂಡಕ್ಟರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರೋದ್ರಿಂದ ಏನಾಗುತ್ತೆ, ಆಲ್ ದ ಎಲೆಕ್ಟ್ರಾನ್ಸ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಎಲ್ಲ ಎಲೆಕ್ಟ್ರಾನ್ಸು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳೋದ್ರಿಂದ ಅಟ್ ಎ ಟೈಮ್ ಎಲ್ಲ ಕಡೆನೂ ಮೂವ್ ಆಗಿಬಿಡುತ್ತೆ. ಓಕೆ, ಸೊ ಕರೆಂಟು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ ಅಂತಲ್ಲ, ಈ ಎಂಡಿಂದ ಈ ಎಂಡಿಗೆ ಬರೋದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ ಅಂತಲ್ಲ. ಇಲ್ಲೊಂದು ಎಲೆಕ್ಟ್ರಾನ್ ಮೂವ್ ಆಯಿತು ಅಂದರೆ ಇಲ್ಲೊಂದು ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗಿರಬೇಕು. ಓಕೆ, ಸೊ ಇಲ್ಲಿ ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಯಿತು ಅಂದರೆ ಸೇಮ್ ಟೈಮ್ಸ್ ಇದು ಇಲ್ಲಿ ಮೂವ್ ಆಗಿರಬೇಕು, ಇದು ಇಲ್ಲಿ ಮೂವ್ ಆಗಿರಬೇಕು. ಓಕೆ, ಎಲ್ಲ ಎಲೆಕ್ಟ್ರಾನ್ಸನ್ನು ಕಂಡಕ್ಟ್ರಲ್ಲಿ ಅಟ್ ಎ ಟೈಮ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೆನ್ ದಿಸ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್. ಸೊ ಲೆಟ್ ಮಿ ಕನೆಕ್ಟ್ ಇಟ್ ಲೈಕ್ ದಿಸ್. ಲುಕ್ ಹಿಯರ್. ಸೊ look here, as soon as the battery is connected all the electrons are flowing, isn't it? Look here, ಯಾವ ಥರ ಆಗುತ್ತೆ ಅಂತ ಮತ್ತೆ ಅಬ್ಸರ್ವ್ ಮಾಡಿ. ಇಟ್ ಈಸ್ ಲೈಕ್ ದಿಸ್. ಓಕೆ, ನಿಮ್ಮಲ್ಲಿ ಅನಿಮೇಷನ್ ಅಷ್ಟು ಕರೆಕ್ಟಾಗಿ ಬರ್ತಾ ಇದೆಯಲ್ಲ ನನಗೆ ಗೊತ್ತಿಲ್ಲ, ಬಟ್ ಹಿಯರ್ ಇಟ್ ಈಸ್ ಫ್ಲೋಯಿಂಗ್. ಆಲ್ ದ ಎಲೆಕ್ಟ್ರಾನ್ಸ್ ಸ್ಟಾರ್ಟೆಡ್ ಅಟ್ ಎ ಟೈಮ್ ಕನೆಕ್ಟ್ ಮಾಡಿದ ತಕ್ಷಣ. ಸೊ ಕನೆಕ್ಷನ್ ತೆಗೆದ ತಕ್ಷಣ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಲೈಕ್ ದಿಸ್. ಇಲ್ಲಿ ಒಂದು ಎಲೆಕ್ಟ್ರಾನ್ ಮೂವ್ ಆಯ್ತು ಅಂದರೆ ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದು ಮೂವ್ ಆಗಿರುತ್ತೆ, ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದು, ಲೈಕ್ ದಿಸ್. ಈ ಥರ ಎಲೆಕ್ಟ್ರಾನ್ ಮೂವ್ ಆದರೆ ಸಾಕು, ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಆ ಥರ ಒಂದು ವೈರಲ್ ಕರೆಂಟ್ ಇದ್ದರೆ ಏನಾಗುತ್ತೆ, ಟಚ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ ಅಲ್ವಾ. ನೀವು ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಟಚ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ, ಇಲ್ಲಿ ಟಚ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ. ವೆರೆವರ್ ಯು ಟಚ್ ದ ವೈರ್ ಯು ವಿಲ್ ಗೆಟ್ ಶಾಕ್ಡ್, ಬಿಕಾಸ್ at the instantaneously electrons will be flowing at all points. ಎಲ್ಲ ಕಡೆ ಒಂದೇ ಸರಿ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಹೌ ಕರೆಂಟ್ ಫ್ಲೋಸ್. ಓಕೆ, ಸೊ ಈ ಥರ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೇವೆ. ಓಕೆ, ಸೊ ನಮಗೆ ಇವಾಗ ಗೊತ್ತಾಯಿತು, ಏನು ಗೊತ್ತಾಯಿತು, ಫ್ರೀ ಎಲೆಕ್ಟ್ರಾನ್ಸ್ ಅಂತ ಗೊತ್ತಾಯಿತು. ನೆಕ್ಸ್ಟು ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ಕರೆಂಟ್ ಪಾಸ್ ಆಗಬೇಕು ಅಂದರೆ ಈ ಥರ ಈ ಕಂಡಕ್ಟರ್ಲಿ ಕರೆಂಟ್ ಬೇಕು ಅಂದರೆ ಏನು ಕನೆಕ್ಟ್ ಮಾಡಬೇಕು, ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಸೊ ಬ್ಯಾಟ್ರಿ ಏನು ಮಾಡುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಬ್ಯಾಟ್ರಿಯಲ್ಲಿ ಏನಾಗುತ್ತೆ, ಏನು ಮಾಡಿ ಇಲ್ಲಿ ಕರೆಂಟ್ ಬರೋ ಥರ ಮಾಡುತ್ತೆ, ದಟ್ ವಿ ಹ್ಯಾವ್ ಟು ಥಿಂಕ್. ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ಜಸ್ಟ್ ಇಷ್ಟು ತಿಳ್ಕೊಂಡಿರೋಣ. ಫ್ಲೋ ಆಫ್ ಚಾರ್ಜ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಮತ್ತು ಒಂದು ಕ್ರಾಸ್ ಸೆಕ್ಷನ್ ತಗೊಂಡಾಗ, ಓಕೆ, ಯಾವುದೇ ಪಾಯಿಂಟ್ ಹತ್ರ ತಗೊಳ್ರಿ, ಯಾವುದೇ ಪಾಯಿಂಟ್ ಹತ್ರ ನೀವು ಒಂದು ಕ್ರಾಸ್ ಸೆಕ್ಷನ್ ತಗೊಂಡ್ರೆ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ವೇರೆವರ್ ಇಟ್ ಮೇ ಬಿ. ಓಕೆ, ಸೊ ಎಲ್ಲೇ ಕ್ರಾಸ್ ಸೆಕ್ಷನ್ ತಗೊಂಡ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ 1 ಸೆಕೆಂಡ್ಗೆ ಅನ್ನೋದು ಕರೆಂಟ್ನ ಸ್ಟ್ರೆಂತನ್ನು ಕೊಡುತ್ತೆ. ಕರೆಂಟ್ನ ಸ್ಟ್ರೆಂತ್ ಅಂದರೆ ಏನು, ಈಗ ಕರೆಂಟ್ ಒಂದು ವೈರಲ್ಲಿ ಕರೆಂಟ್ ಫ್ಲೋ ಆಗುವಾಗ ಸ್ಟ್ರೆಂತ್ ಜಾಸ್ತಿ ಇದ್ದಂಗೆಲ್ಲ ಏನಾಗುತ್ತೆ, ನೀವೇನಾದ್ರು ಟಚ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ. ಓಕೆ, ಸ್ಟ್ರೆಂತ್ ಕಮ್ಮಿ ಇದ್ದರೆ ಲೈಟಾಗಿ ಶಾಕ್ ಹೊಡೆಯುತ್ತೆ. ಓಕೆ, ಸ್ಟ್ರೆಂತ್ ಜಾಸ್ತಿ ಇದ್ದರೆ ತುಂಬ ಜಾಸ್ತಿ ಶಾಕ್ ಹೊಡೆಯುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮೈನ್ಸ್ ಇರುತ್ತಲ್ವ, ವೈರ್ಗಳು, ಎಲೆಕ್ಟ್ರಿಕ್ ಪೋಲಲ್ಲಿ ವೈರ್ ಬರ್ತಾ ಇರುತ್ತಲ್ವ, ಸಮ್ಟೈಮ್ಸ್ ಏನಾಗ್ತಾ ಇರುತ್ತೆ, KEBನವರು ಅದನ್ನು ರಿಪೇರಿ ಮಾಡೋಕ್ಕೆ ಹೋಗಿ
ಸಮ್ಟೈಮ್ಸ್ ಟಚ್ ಆಗಿಬಿಡ್ತಾರೆ. ಟಚ್ ಆದರೆ ಏನಾಗುತ್ತೆ ಗೊತ್ತಾ, ಬರ್ನ್ ಆಗಿಬಿಡ್ತಾರೆ ಅವರು. ಅಷ್ಟು ಸ್ಟ್ರೆಂತ್ ಇರುತ್ತೆ. ಅಂದರೆ ಇನ್ ಈಚ್ ಅಂದರೆ ಪ್ರತಿ ಕ್ರಾಸ್ ಸೆಕ್ಷನಲ್ಲಿ ಮೋರ್ ಆ್ಯಂಡ್ ಮೋರ್ ಚಾರ್ಜಸ್ ಆರ್ ಫ್ಲೋಯಿಂಗ್ ಅಂತ. ಸೆಕೆಂಡ್ಗೆ ರೇಟ್ ಆಫ್ ಫ್ಲೋ ಜಾಸ್ತಿ ಆದಂಗೆಲ್ಲ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಓಕೆ, ಸೊ ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸೀನ್ ಆ್ಯಂಡ್ ಲುಕ್ ಹಿಯರ್. ದಿಸ್ ಇಸ್ ದ ಬಲ್ಬ್. ಓಕೆ, ಇಲ್ಲಿ ಒಂದು ಏನಾಗಿದೆ ನೋಡ್ರಿ, ದಿಸ್ ಈಸ್ ಬಲ್ಬ್. ಈ ಬಲ್ಬಲ್ಲಿ ಇದು ಒಂದು ಟಂಗ್ಸ್ಟನ್ ವೈರ್. ನೀವೊಂದು ಬಲ್ಬ್ ನೋಡಿದ್ದೀರಲ್ವ, ಟಂಗ್ಸ್ಟನ್ ವೈರ್ ಇರೋಂಥ ಬಲ್ಬು. ಇನ್ನು ಸ್ವಲ್ಪ ದಿನ ಇರುತ್ತೆ ಅಷ್ಟೇ ಈ ಬಲ್ಬು. ಯಾಕಂದರೆ ಇವಾಗ ಆವಾಗಲೇ LED ಬಲ್ಬ್ಸ್ ಬರ್ತಾ ಇದೆ. LED ಬಲ್ಬ್ಸು ಈ ಥರ ಇಲ್ಲ. ಓಕೆ, ಸೊ ಒಂದು ಗ್ಲಾಸ್ ಬಲ್ಬ್ ಇರುತ್ತಲ್ವ, ಅದು ಟಂಗ್ಸ್ಟನ್ ಇರುತ್ತೆ ಒಳಗಡೆ ಈ ಥರ. ಓಕೆ, ಸೊ ಇದನ್ನು ಈ ಥರ ನಾವು ಒಂದು ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಈ ಕಡೆ ಲುಕಿಯರ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಈ ಥರ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಸರ್ಕ್ಯೂಟ್. ದಿಸ್ ಈಸ್ ಎ ಸರ್ಕ್ಯೂಟ್. ಸೊ ಈ ಸರ್ಕ್ಯೂಟಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ವಾಟ್ ಹ್ಯಾಪನ್ಸ್, ಲುಕ್ ಹಿಯರ್, ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಫಾಸ್ಟಾಗಿ. ಫಾಸ್ಟಾಗಿ ಏನಿಲ್ಲ, ಎಲೆಕ್ಟ್ರಾನ್ಸು ತುಂಬ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಈ ಥರ ಎಲೆಕ್ಟ್ರಾನ್ಸು ಫ್ಲೋ ಆಗುವಾಗ ಇಲ್ಲಿ ಟಂಗ್ಸ್ಟನ್ ವೈರ್ ಇರುತ್ತಲ್ಲ, ದಟ್ ವಿಲ್ ಬಿ ಗೆಟ್ ಹೀಟ್ ಆಗಿಬಿಡುತ್ತೆ. ಇದರ ಎನರ್ಜಿ, ಎಲೆಕ್ಟ್ರಾನ್ಗಳ ಎನರ್ಜಿ ಆ ಟಂಗ್ಸ್ಟನ್ಗೆ ಹೋಗೋದ್ರಿಂದ ಹೀಟಾಗಿ ದಟ್ ವಿಲ್ ಗ್ಲೋ. ಅದು ಗ್ಲೋ ಆಗುತ್ತೆ. ಅಂದರೆ ಹೀಟ್ ಎನರ್ಜಿ ಬರುತ್ತೆ, ಲೈಟ್ ಎನರ್ಜಿ ಬರುತ್ತೆ. ಓಕೆ, ಲೈಕ್ ದಿಸ್. ಸೊ ಈ ಥರ ನಾವು ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರೆ ಈ ಸರ್ಕ್ಯೂಟಲ್ಲಿ ಇದನ್ನೆಲ್ಲ ಸೇರಿಬಿಟ್ಟು ಸರ್ಕ್ಯೂಟ್ ಅಂತ ಕರಿತೀವಿ. ಏನೇನಿದೆ ಸರ್ಕ್ಯೂಟಲ್ಲಿ, ಇಲ್ಲಿ ಒಂದು ಈ ಕರೆಂಟನ್ನು ಯೂಸ್ ಮಾಡ್ಕೊಳ್ಳೋಂಥ ಒಂದು ಡಿವೈಸ್ ಇದೆ, ಕನೆಕ್ಟಿಂಗ್ ವೈರ್ಸ್. ಇದೇನು ಕನೆಕ್ಟ್ ಮಾಡೋವಂಥ ವೈರ್ಸು. ಆ್ಯಂಡ್ ಇದೇನಿದು ಸೋರ್ಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ, ಅಥವಾ ಬ್ಯಾಟ್ರಿ ಸದ್ಯಕ್ಕೆ ಅದನ್ನು ಬ್ಯಾಟ್ರಿ ಅಂತ ಇಟ್ಕೊಳ್ಳೋಣ ನಾವು. So much will be there. Okay, so now let us go to the next scene. Okay, and now look here. So ಇಲ್ಲಿ this is the conductor. ಇಲ್ಲೇನಿದೆ, this is a conductor. ಇಲ್ಲಿಂದ ಇಲ್ಲಿ ತನಕ ಕಂಡಕ್ಟರ್ ಇದೆ. ಕಂಡಕ್ಟರ್ ಒಳಗಡೆ ಏನಿದೆ, ಫ್ರೀ ಎಲೆಕ್ಟ್ರಾನ್ಸ್ ಆರ್ ದೇರ್. Actually free electrons are in random motion, but here we have taken them as rest. ಅವು ರೆಸ್ಟಲ್ಲಿ ಇದ್ದಾವೆ ಅನ್ನೋ ಥರ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಓಕೆ, ಅದೇ ಥರ ಅಸ್ಯೂಮ್ ಮಾಡ್ಕೊಬೇಕು. ವೆನ್ ವಿಲ್ ದೀಸ್ ಕಂಡಕ್ಟರ್ ಮೂವ್, ಈ ಕಂಡಕ್ಟರ್ಸ್ ವೆನ್ ವಿಲ್ ದೀಸ್ ಎಲೆಕ್ಟ್ರಾನ್ಸ್ ಮೂವ್. ಎಲೆಕ್ಟ್ರಾನ್ಸ್ ಆರ್ ಚಾರ್ಜ್ಡ್ ಪಾರ್ಟಿಕಲ್ಸ್, look here, these are electrons. Of course these are all electrons. These are charged particles. So charged particles ಮೂವ್ ಆಗಬೇಕು ಅಂದರೆ, ಚಾರ್ಜ್ಡ್ ಪಾರ್ಟಿಕಲ್ಸೇ ಅಲ್ಲ, ಎನಿಥಿಂಗ್ ಟು ಮೂವ್ ವಾಟ್ ಹ್ಯಾಸ್ ಟು ಹ್ಯಾಪನ್, ಫೋರ್ಸ್ ಅಪ್ಲೈ ಆಗಬೇಕು ಅಲ್ವಾ. ಸೊ ಇವುಗಳ ಮೇಲೆ ಫೋರ್ಸ್ ಅಪ್ಲೈ ಮಾಡಬೇಕು. ಇದು ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡೋದು ಹೇಗೆ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕಿಲ್ಲಿ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ದೇ ಎಕ್ಸ್ಪೀರಿಯನ್ಸ್ ಫೋರ್ಸ್. ಓಕೆ, ಆ್ಯಂಡ್ ದೆನ್ ದೇ ಮೂವ್. ಆ್ಯಂಡ್ ನಾವು ಲುಕ್ ಹಿಯರ್, ಇಲ್ಲಿ ಒಂದು ಪ್ಲೇಟ್ ಇದೆ. ಇದು ಎಷ್ಟಿದೆಯೋ ಈ ಸರ್ಫೇಸು ಆ ಥರ ಸರ್ಕ್ಯುಲರ್ ಪ್ಲೇಟ್ ಇದೆ. ಇದನ್ನು ಪಾಸಿಟಿವ್ಲಿ ಚಾರ್ಜ್ ಮಾಡಿದ್ದೀವಿ. ದಿಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಇದು ನೆಗೆಟಿವ್ಲಿ ಚಾರ್ಜ್ಡ್. ನಮಗೆ ಗೊತ್ತಿದೆ ಚಾರ್ಜ್ ಇದೆ ಅಂದರೆ ಏನಾಗುತ್ತೆ, ಅದ್ರ ಸುತ್ತಲೂ ಫೀಲ್ಡ್ ಇರುತ್ತೆ. ಓಕೆ, ಸೊ ಇಯರ್ ನೆಗೆಟಿವ್ ಇದೆ ಅಂದರೆ ಇದ್ರ ಸುತ್ತಲೂ ಫೀಲ್ಡ್ ಇರುತ್ತೆ. ಇದು ಪಾಸಿಟಿವ್ ಚಾರ್ಜು, ನೆಗೆಟಿವ್ ಚಾರ್ಜು, ಅವುಗಳ ಅರೌಂಡ್ ದೆಮ್ ದೇರ್ ವಿಲ್ ಬಿ ಎ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ ಅದನ್ನು. ಓಕೆ, ಇದನ್ನು ಈ ಎಂಡ್ಗೆ, ಇದನ್ನು ಈ ಎಂಡ್ಗೆ ಟಚ್ ಮಾಡೋಣ, ಏನಾಗುತ್ತೆ ನೋಡೋಣ. ಲುಕ್ ಹಿಯರ್, ವೆನ್ ದೇ ಆರ್ ಕನೆಕ್ಟೆಡ್, ಲುಕ್ ಹಿಯರ್, what has happened, some electric field will be generated inside. ಈ ಕಡೆ ಪಾಸಿಟಿವ್ ಪ್ಲೇಟು, ಈ ಕಡೆ ನೆಗೆಟಿವ್ ಪ್ಲೇಟ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಜನ್ರೇಟ್ ಆಗುತ್ತೆ, ಆಟೋಮೆಟಿಕಲಿ ಸೆಟಪ್. ಓಕೆ, ಸೊ ಇನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ದೀಸ್ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಯಾವ ಥರ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ, ಈ ನೆಗೆಟಿವ್ ಚಾರ್ಜಸ್ಸಿಂದ ರಿಪ್ಪಲ್ ಆಗಿ ಪಾಸಿಟಿವ್ ಚಾರ್ಜ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ದೀಸ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ಕಡೆಗೆ ಬರುತ್ತೆ. ಓಕೆ, ಲೈಕ್ ದಿಸ್ ಆಯ್ತಲ್ವಾ. ಸೊ ಒಂದು ಎಲೆಕ್ಟ್ರಾನು ಇಲ್ಲಿ ರೀಚ್ ಆಯಿತು ಅಂದರೆ, ಇಫ್ ಒಂದೊಂದು ಎಲೆಕ್ಟ್ರಾನ್ ರೀಚ್ ಆದಂಗೆಲ್ಲ ಒಂದು ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್ ಚಾರ್ಜು, ಒಂದು ಪಾಸಿಟಿವ್ ಚಾರ್ಜು ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಚಾರ್ಜ್ ಕ್ಯಾನ್ಸಲ್ ಆಗುತ್ತೆ. ಒಂದೊಂದು ಎಲೆಕ್ಟ್ರಾನ್ ಇಲ್ಲಿ ಬಂದಂಗೆಲ್ಲ ಏನಾಗುತ್ತೆ, ಚಾರ್ಜು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಬರುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ ಇಲ್ಲಿ ಖಾಲಿ ಆಗುತ್ತೆ ಈ ಪ್ಲೇಟ್ ಮೇಲೆ. ಓಕೆ,
ಸೊ ಲೈಕ್ ದಿಸ್ ವಾಟ್ ಹ್ಯಾಪನ್ಸ್, ಎಲ್ಲಿ ತನಕ ಈ ಪ್ಲೇಟ್ಸ್ಗೆ ಈ ಕಡೆ ಎಂಡ್ಗೆ ಚಾರ್ಜ್ ಇರುತ್ತೋ ಅಲ್ಲಿ ತನಕ ಫೀಲ್ಡ್ ಇರುತ್ತೆ, ಎಲ್ಲಿ ತನಕ ಫೀಲ್ಡ್ ಇರುತ್ತೋ ಅಲ್ಲಿ ತನಕ ಫ್ಲೋ ಆಗುತ್ತೆ. ಲುಕ್ ಹಿಯರ್, ಇಟ್ ಈಸ್ ಲೈಕ್ ದಿಸ್ ಫ್ಲೋಸ್. ಸೊ ಫ್ಲೋ ಆಗಿ ಇಲ್ಲಿ ಚಾರ್ಜಸ್ ಹೋಯ್ತಲ್ವಾ, ಚಾರ್ಜಸ್ ಹೋದ ತಕ್ಷಣ ಮತ್ತೆ ಫೀಲ್ಡ್ ಇರಲ್ಲ. ಸೊ ದೆನ್ ದೇ ಸ್ಟಾಪ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲುಕ್ ಹಿಯರ್ ಅಟ್ ದಿಸ್ ಸರ್ಫೇಸ್, ಇಲ್ಲಿ ಪಾಸಿಟಿವ್ ಇದ್ದಿದ್ದರಿಂದ ಈ ಪಾಯಿಂಟ್ ಹತ್ರ ಪಾಸಿಟಿವ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಈ ಸರ್ಫೇಸ್ ಹತ್ರ ನೆಗೆಟಿವ್ ಚಾರ್ಜ್ ಇದ್ದಿದ್ದರಿಂದ ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಆ್ಯಂಡ್ ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್. ಏನು ಪಾಸಿಟಿವ್ ಪೊಟೆನ್ಷಿಯಲ್ ನೆಗೆಟಿವ್ ಪೊಟೆನ್ಷಿಯಲ್ ಅಂದರೆ? ಪಾಸಿಟಿವ್ ಪೊಟೆನ್ಷಿಯಲ್ ಅಂದರೆ ಹೈಯರ್ ಪೊಟೆನ್ಷಿಯಲ್ ಅಂತ, ನೆಗೆಟಿವ್ ಅಂದರೆ ಲೋಯರ್ ಪೊಟೆನ್ಷಿಯಲ್. ಸೊ ಈ ಥರ ಏನಾದ್ರು ಪೊಟೆನ್ಷಿಯಲಲ್ಲಿ ಡಿಫರೆನ್ಸ್ ಇತ್ತು ಅಂದರೆ ಎಲೆಕ್ಟ್ರಾನ್ಸ್, ಚಾರ್ಜ್ ಪಾರ್ಟಿಕಲ್ ಮೂವ್ ಆಗುತ್ತೆ. ಪಾಸಿಟಿವ್ ಚಾರ್ಜಸ್ಸು ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ ಕಡೆಗೆ ಮೂವ್ ಆದರೆ, ನೆಗೆಟಿವ್ ಚಾರ್ಜಸ್ಸು ಲೋಯರ್ ಪೊಟೆನ್ಷಿಯಲಿಂದ ಹೈಯರ್ ಪೊಟೆನ್ಷಿಯಲ್ ಕಡೆಗೆ ಮೂವ್ ಆಗುತ್ತೆ. ನೋಡಿರಿ, ಇದು ನೆಗೆಟಿವ್ ಲೋಯರು, ಪಾಸಿಟಿವ್ ಹೈಯರ್, ಎಲೆಕ್ಟ್ರಾನ್ಸ್ ಈ ಥರ ಮೂವ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ದ ಎಲೆಕ್ಟ್ರಾನ್ಸ್ ಮೂವ್. ಓಕೆ, ಸೊ ಲುಕ್ ಹಿಯರ್, ಇವಾಗ ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು ಅಂದರೆ ವಾಟ್ ಶುಡ್ ಬಿ ದ ಕಂಡೀಷನ್? ಏನು ಕಂಡೀಷನ್ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು ಅಂದರೆ? ಸೊ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು ಅಂದರೆ, ಅಥವಾ ಎನಿ ಚಾರ್ಜ್ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು, ಫ್ಲೋ ಆಗಬೇಕು ಅಂದರೆ ಈ ಕಂಡಕ್ಟರ್ನ ಎಂಡ್ಗಳಿದಾವಲ್ವ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬೇಕು. ಪೊಟೆನ್ಷಿಯಲ್ ಡಿಫರೆನ್ಸು ಇದ್ದರೆ ಮಾತ್ರ ದೇ ಕ್ಯಾನ್ ಫ್ಲೋ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಯಾವಾಗ ಎಲೆಕ್ಟ್ರೋಸ್ಟಾಟಿಕ್ಸನ್ನು ಡಿಸ್ಕಸ್ ಮಾಡುವಾಗ. ಸೊ ಇಯರ್ ಯು ಟೇಕ್ ಮೆಕ್ಯಾನಿಕಲ್ ಥಿಂಗನ್ನು ತಗೊಳ್ಳೋಣ. ಲುಕ್ ಇಯರ್, ಈಗ ಸಪೋಸ್ ಇಲ್ಲಿ ಒಂದು ಬುಕ್ ಇದೆ, ದಿಸ್ ಇಸ್ ದ ಸರ್ಫೇಸ್. ಓಕೆ, ಈ ಸರ್ಫೇಸ್ ಹಾರಿಜಾಂಟಲ್ ಆಗಿದೆ ಅಲ್ವಾ. ಸೊ ಈ ಥರ ಹಾರಿಜಾಂಟಲ್ ಆಗಿದೆ ಸರ್ಫೇಸು, ಇಲ್ಲಿ ಎಷ್ಟು ಹೈಟ್ ಇದೆಯೋ ಇಲ್ಲೂ ಅಷ್ಟೇ ಹೈಟ್ ಇದೆ. ಹಾಗಾಗಿ ನಾನು ಈ ಪೆನ್ನನ್ನು ಇಲ್ಲಿ ಇಟ್ಬಿಟ್ರೆ ಇಟ್ ವಾಂಟ್ ಮೂವ್. ಲುಕ್ ಹಿಯರ್, ಈ ಥರ ಸರ್ಫೇಸ್ ಮೇಲೆ ಹಾರಿಜಾಂಟಲ್ ಆಗಿದೆ. ಲುಕ್ ಹಿಯರ್, ಇಲ್ಲಿ ಇಟ್ಬಿಟ್ರೆ ಇಲ್ಲಿರೋದಿಲ್ಲೇ ಇರುತ್ತೆ. ಸಪೋಸ್ ನಾನೇನಾದರೂ ಈ ಥರ ಮಾಡಿದ್ರೆ, ಸ್ಲ್ಯಾಂಟ್ ಮಾಡಿದ್ರೆ ಪೆನ್ ಏನಾಗುತ್ತೆ, ಈ ಕಡೆಗೆ ಮೂವ್ ಆಗುತ್ತಲ್ವಾ, ಲೈಕ್ ದಿಸ್. ಇಫ್ ಐ ಅಲೋ ಇಟ್ ಮೂವ್ಸ್. ಓಕೆ, ಅಂದರೆ ಇಲ್ಲೇನಾಗ್ತಾ ಇದೆ, ಸಪೋಸ್ ಒಂದು ಸರ್ಫೇಸು ಈ ಥರ ಹಾರಿಜಾಂಟಲ್ ಆಗಿದ್ದು ನಾವೇನಾದರೂ ಒಂದು ಆಬ್ಜೆಕ್ಟನ್ನು ಅಥವಾ ಒಂದು ಸಬ್ಸ್ಟ್ಯಾನ್ಸನ್ನು ಇಟ್ಬಿಟ್ರೆ ಇಟ್ ವಾಂಟ್ ಮೂವ್ ಫ್ರಮ್ ಇಯರ್ ಟು ಇಯರ್. ಏಕೆಂದರೆ ಈ ದಿಸ್ ಥಿಂಗ್ ಇಲ್ಲಿದ್ದರೆ ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಬರುತ್ತೋ ಇಲ್ಲಿದ್ರೂ ಅಷ್ಟೇ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಯಾಕೆಂದರೆ ಹೈಟ್ ಸೇಮ್ ಇದೆ. ಸಪೋಸ್ ನಾವೇನಾದರೂ ಇದನ್ನು ಸರ್ಫೇಸ್ ಅಂತ ಇಟ್ಕೊಂಡ್ರೆ, ಗ್ರೌಂಡ್ ಅಂತ ಇಟ್ಕೊಂಡ್ರೆ ಏನಾಗ್ತಾ ಇದೆ, ಗ್ರೌಂಡಿಂದ ಇಲ್ಲಿಗೆ ಎಷ್ಟು ಹೈಟ್ ಇರುತ್ತೋ ಗ್ರೌಂಡಿಂದ ಇಲ್ಲಿಗೂ ಅಷ್ಟೇ ಹೈಟ್ ಇರುತ್ತೆ. ಬಿಕಾಸ್ ಆಫ್ ದ ಹೈಟ್ ದೀಸ್ ಆಬ್ಜೆಕ್ಟ್ಸ್ ವಿಲ್ ಗೆಟ್ ಸಮ್ ಎನರ್ಜಿ, ಅದಕ್ಕೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ. ಸೊ ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಎಷ್ಟಿದೆ ಪೊಟೆನ್ಷಿಯಲ್ ಎನರ್ಜಿ, ಇಲ್ಲಿನೂ ಪೊಟೆನ್ಷಿಯಲ್ ಎನರ್ಜಿ ಅಷ್ಟೇ ಇದೆ, ಸೇಮ್ ಪೊಟೆನ್ಷಿಯಲ್ ಎನರ್ಜಿ. ಈ ಥರ ಇದ್ದಾಗ ಏನಾಗುತ್ತೆ, ಒಂದೇ ಪೊಟೆನ್ಷಿಯಲ್ ಎನರ್ಜಿ ಇದ್ದಾಗ ಇವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದಿಲ್ಲ. ದೆನ್ ವೆನ್ ವಿಲ್ ದೆ ಮೂವ್, ಲೆಟ್ ಅಸ್ ಸಿ. ಸೊ ಸಪೋಸ್ ಈ ಥರ ಇದ್ದರೆ ಸ್ಲ್ಯಾಂಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಇವಾಗ ಏನಾಗುತ್ತೆ, ಸೊ ಲುಕ್ ಹಿಯರ್, ಈ ಥರ ಏನಾದರೂ ಸ್ಲ್ಯಾಂಟ್ ಆಗಿದ್ದರೆ, ಸಪೋಸ್ ಇದು ಒಂದು ಸರ್ಫೇಸ್, ಇದು ಗ್ರೌಂಡ್ ಅರ್ತ್ ಅಂತ ಇಟ್ಕೊಳ್ರಿ. ಸೊ ಅರ್ತಿಂದ ಲುಕ್ ಹಿಯರ್, ಈ ಸರ್ಫೇಸು ಜಾಸ್ತಿ ಹೈಟಲ್ಲಿದೆ, ಇದು ಕಡಿಮೆ ಹೈಟಲ್ಲಿದೆ. ಹಾಗಾಗಿ ಸಪೋಸ್ ನಾವೇನಾದರೂ ಇಲ್ಲಿ ಒಂದು ಆಬ್ಜೆಕ್ಟನ್ನು ಇಡ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ನಾವು ವಿ ಆರ್ ಡಿಸ್ಕಸಿಂಗ್ ದಿಸ್ ಥಿಂಗ್. ಸೊ ಲೆಟ್ us consider the surface like this. Okay, and this is the ground. ಸೊ ಈ ಗ್ರೌಂಡಿಂದ ಈ ಹೈಟ್ ಜಾಸ್ತಿ ಇದೆ ನೋಡಿರಿ, ಈ ಕಡೆ ಹೈಟು ಕಡಿಮೆ ಇದೆ. ಓಕೆ, ಇಫ್ ಯು ಪ್ಲೇಸ್ ಎ ಬಾಡಿ ಸಮ್ವೇರ್ ಹಿಯರ್, ಸೊ ಬಿಕಾಸ್ ಆಫ್ ದ ಹೈಟ್ ಇಟ್ ಹ್ಯಾಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸಪೋಸ್ ಇಲ್ಲಿಟ್ಬಿಟ್ರೆ ಸೇಮ್ ಆಬ್ಜೆಕ್ಟನ್ನು ಇಲ್ಲಿಟ್ಟರೆ ಇದೇ ಆಬ್ಜೆಕ್ಟು ಈ ಪಾಯಿಂಟ್ ಹತ್ರ ಪೊಟೆನ್ಷಿಯಲ್ ಎನರ್ಜಿ ಕಮ್ಮಿ ಇರುತ್ತೆ ಬಿಕಾಸ್ ಆಫ್ ದ ಹೈಟ್. ನಮಗೆ ಗೊತ್ತಿದೆ ಅಲ್ವಾ, ಪೊಟೆನ್ಷಿಯಲ್ ಎನರ್ಜಿ ಈಸ್ ದ ಎನರ್ಜಿ ಡ್ಯೂ ಟು ಹೈಟ್ ಆರ್ ಕಾನ್ಫಿಗರೇಷನ್. ಸೊ ಪೊಸಿಷನ್ ಆರ್ ಕಾನ್ಫಿಗರೇಷನ್. ಸೊ ಇಲ್ಲಿ ಪೊಸಿಷನ್ ನೋಡ್ರಿ, ಹೈಯರ್ ಪೊಸಿಷನ್ ಇದು ಲೋಯರ್ ಪೊಸಿಷನ್, ಹೈಯರ್ ಪೊಟೆನ್ಷಿಯಲ್ ಇದೆ, ಲೋಯರ್ ಪೊಟೆನ್ಷಿಯಲ್ ಇದೆ.
ಸೊ ಈ ಥರ ಇದ್ದಾಗ ಈ ಆಬ್ಜೆಕ್ಟ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ, ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ಇದೇನು, ದಿಸ್ ಈಸ್ ದ ಮಾಸ್ ಇರೋದ್ರಿಂದ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಸೊ ಮಾಸ್ ಅನ್ನೋದು ಪಾಸಿಟಿವ್ ಮಾತ್ರ ಇರುತ್ತೆ, ಆಗಲಿ ಪಾಸಿಟಿವ್ ನೆಗೆಟಿವ್ ಇರಲ್ಲ. ಓಕೆ, ಮಾಸ್ ಈಸ್ ಓನ್ಲಿ ಪಾಸಿಟಿವ್, ಹಂಗಾಗಿ ಹೈಯರಿಂದ ಲೋಯರ್ ಕಡೆಗೆ ಮೂವ್ ಆಗುತ್ತೆ. ಸೊ ಬಟ್ ಇನ್ ದ ಕೇಸ್ ಆಫ್ ಚಾರ್ಜಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವು ಪಾಸಿಟಿವು ಎರಡೂ ಇರುತ್ತೆ. ನೆಗೆಟಿವ್ ಪಾಸಿಟಿವ್ ಎರಡೂ ಇರೋದ್ರಿಂದ ಪಾಸಿಟಿವ್ ಆದರೆ ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ ಕಡೆಗೆ ಮೂವ್ ಆಗುತ್ತೆ. ನೆಗೆಟಿವ್ ಲೈಕ್ ಎಲೆಕ್ಟ್ರಾನ್ಸ್ ದೇ ಮೂವ್ ಫ್ರಮ್ ಲೋಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಸೊ ಒನ್ ಥಿಂಗ್ ಈಸ್ ಕ್ಲಿಯರ್, ಚಾರ್ಜು ಫ್ಲೋ ಆಗಬೇಕು ಅಂದರೆ ಪೊಟೆನ್ಷಿಯಲಲ್ಲಿ ಡಿಫ್ರೆನ್ಸ್ ಇರಬೇಕು. ಪೊಟೆನ್ಷಿಯಲಲ್ಲಿ ಡಿಫ್ರೆನ್ಸ್ ಇಲ್ಲ ಅಂದರೆ ಅವು ಮೂವ್ ಆಗೋದಿಲ್ಲ. ಓಕೆ ಓಕೆ ಸೊ ನಾವು ಇವಾಗ ಇಲ್ಲಿ ನಾವು ಆಲ್ರೆಡಿ ಏನು ಮಾಡಿದ್ವಿ, ಚಾರ್ಜ್ಡ್ ಪ್ಲೇಟನ್ನು ಈ ಕಡೆಗೆ ಅಟ್ಯಾಚ್ ಮಾಡಿದ್ವಿ. ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟು, ಈ ಕಡೆ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟನ್ನು ಅಟ್ಯಾಚ್ ಮಾಡಿದ್ವಿ. ಆವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಆಗಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾಯಿತ್ತು. ಫ್ಲೋ ಆಗುವಾಗ ಇಲ್ಲಿರೋ ಪಾಸಿಟಿವ್ ಚಾರ್ಜಸ್ ಎಲ್ಲ ನ್ಯೂಟ್ರಲೈಸ್ ಆಯಿತು, ಇಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಒಳಗಡೆಗೆ ಎಂಟ್ರ್ ಆಯಿತು. ಸೊ ಈ ಪ್ಲೇಟ್ ಖಾಲಿ ಆಯಿತು, ಈ ಪ್ಲೇಟ್ ಖಾಲಿ ಆಯಿತು ಚಾರ್ಜಿಂದ. ಸೊ ನಾವು ದೇರ್ ಇಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಥರ ಮತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈ ಪ್ಲೇಟ್ನ ಮತ್ತೆ ಚಾರ್ಜ್ ಮಾಡಬೇಕು ಪಾಸಿಟಿವ್ ಆಗಿ, ಇದನ್ನು ನೆಗೆಟಿವ್ ಆಗಿ ಚಾರ್ಜ್ ಮಾಡಬೇಕು. ಓಕೆ, ಸೊ ಈ ಥರ ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡ್ತಾಯಿದ್ರೆ ಎರಡೂ ಸರ್ಫೇಸಸ್ಸನ್ನು ಕಂಟಿನ್ಯೂಸ್ ಆಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಆ ಥರ ಕಂಟಿನ್ಯೂಸ್ ಆಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು ಅಂದರೆ ಏನು ಮಾಡಬೇಕು, ಅಫ್ಕೋರ್ಸ್ ವಿ ಹ್ಯಾವ್ ಟು ಟೇಕ್ ಲುಕ್ ಹಿಯರ್ ಎ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ಈ ಎಂಡನ್ನು ಪಾಸಿಟಿವ್ ಚಾರ್ಜ್ ಮಾಡುತ್ತೆ, ಇನ್ನೂ ಒಂದು ಎಂಡನ್ನು ನೆಗೆಟಿವ್, ಯಾಕೆಂದರೆ ದಿಸ್ ಈಸ್ ನೆಗೆಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ದಿಸ್ ಸರ್ಫೇಸ್. ಸೊ ಇಲ್ಲಿ ಈ ಎಲೆಕ್ಟ್ರಾನ್ಸ್ ಬಂದಾಗ ಈ ಪಾಸಿಟಿವ್ ಚಾರ್ಜಸ್ ನ್ಯೂಟ್ರಲೈಸ್ ಆಗ್ತಾ ಇರುತ್ತೆ, ನ್ಯೂಟ್ರಲ್ ಆಗಿಬಿಡುತ್ತೆ, ದೇ ಬಿಕಮ್ ನ್ಯೂಟ್ರಲ್. ಬಟ್ ನ್ಯೂಟ್ರಲ್ ಆದಂಗೆಲ್ಲ ಇದು ಸಪ್ಲೈ ಮಾಡ್ತಾ ಇರುತ್ತೆ ಪಾಸಿಟಿವ್ ಚಾರ್ಜಸ್ಸನ್ನು. ಸೊ ಇಲ್ಲಿ ಎಷ್ಟು ಫಾಸ್ಟಾಗಿ ನ್ಯೂಟ್ರಲ್ ಆಗುತ್ತೋ ಅಷ್ಟು ಫಾಸ್ಟಾಗಿ ಇದು ಚಾರ್ಜಸನ್ನು ಸಪ್ಲೈ ಮಾಡ್ತಾ ಇರುತ್ತೆ. ದೇರ್ ಫೋರ್ ದೇರ್ ವಿಲ್ ಬಿ ಎ ಕಂಟಿನ್ಯೂಯಸ್ ಚಾರ್ಜ್. ಯಾವಾಗಲೂ ಆಲ್ವೇಸ್ ದೇರ್ ಇಸ್ ಎ ಚಾರ್ಜ್, ಪಾಸಿಟಿವ್ ಚಾರ್ಜ್ ಆನ್ ದಿಸ್ ಸರ್ಫೇಸ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆನ್ ದಿಸ್ ಸರ್ಫೇಸ್. ಸೊ ಹಂಗಾಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ದೇರ್ ಕಂಟಿನ್ಯೂಯಸ್ಲಿ. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಮೈಂಟೈನ್ಡ್ ಇಯರ್. ಈ ಥರ ಕಂಟಿನ್ಯೂಸ್ ಆಗಿ ಮೈಂಟೈನ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮೈಂಟೈನ್ ಆಗೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ, ಸೊ ದೀಸ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್. ಈ ಥರ ಎಲೆಕ್ಟ್ರಾನ್ಸು ಫ್ಲೋ ಆಗ್ತಾ ಇರುತ್ತೆ. ಈ ಥರ ಫ್ಲೋ ಆಗೋದಕ್ಕೆ ನಾವೇನಂತ ಕರಿತೀವಿ, ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಫ್ಲೋ ಆಫ್ ಚಾರ್ಜಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್. ಬಟ್ ನಮಗೆ ಬೇಕಾಗಿರೋದು ಡೆಫಿನೇಷನ್, ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್? ಇದು ಈ ಕರೆಂಟ್ಗೆ ಸ್ಟ್ರೆಂತ್ ಎಷ್ಟಿದೆ ಅಂದರೆ ಎಷ್ಟು ಶಾಕ್ ಹೊಡೆಯುತ್ತೆ, ಜಾಸ್ತಿ ಶಾಕ್ ಹೊಡೆಯುತ್ತಾ, ಕಮ್ಮಿ ಶಾಕ್ ಹೊಡೆಯುತ್ತಾ, ಅಥವಾ ಇಲ್ಲೇನಾದರೂ ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಅದು ಜಾಸ್ತಿ ಬೆಳಕು ಕೊಡುತ್ತಾ, ಕಡಿಮೆ ಬೆಳಕು ಕೊಡುತ್ತಾ, ಅದೇನರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸಪೋಸ್ ನಾವಿಲ್ಲಿ ಒಂದು ಕ್ರಾಸ್ ಸೆಕ್ಷನ್ ತಗೊಂಡ್ರೆ, ಸಪೋಸ್ ಈ ಟೇಕ್ ಎ ಕ್ರಾಸ್ ಸೆಕ್ಷನ್, ಇಲ್ಲಾಗ್ಬೋದು ಎನಿವೇರ್ ಇನ್ ದ ಕಂಡಕ್ಟರ್. ಒಂದು ಕ್ರಾಸ್ ಸೆಕ್ಷನ್ ಮುಖಾಂತರ ಸೊ 1 ಸೆಕೆಂಡಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ, ಚಾರ್ಜ್ ಪರ್ ಸೆಕೆಂಡ್ ಥ್ರೂ ದಿಸ್ ಕ್ರಾಸ್ ಸೆಕ್ಷನ್ ಗಿವ್ಸ್ ಎಲೆಕ್ಟ್ರಿಕ್ ಕರೆಂಟ್. ದಟ್ ಈಸ್ ದ ಡೆಫಿನೇಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನಮಗೆ ಇವಾಗ ಏನೇನು ಗೊತ್ತಾಯಿತು? ಕರೆಂಟ್ ಅಂದರೆ ಫ್ಲೋ ಆಫ್ ಚಾರ್ಜ್, ಎಲೆಕ್ಟ್ರಾನ್ಸ್ ಇರ್ಬೋದು, ಪ್ರೋಟಾನ್ಸ್ ಇರ್ಬೋದು. ಬಟ್ ಪ್ರೋಟಾನ್ಸು ಅವನ್ನ ನಾವು ಫ್ರೀ ಮಾಡೋಕ್ಕಾಗಲ್ಲ, ಹಂಗಾಗಿ ಎಲೆಕ್ಟ್ರಾನ್ಸೇನೆ ಕರೆಂಟನ್ನು ನಮಗೆ ಕೊಡೋದು. ಫ್ಲೋ ಆಫ್ ಚಾರ್ಜ್. ಈ ಥರ ಕರೆಂಟ್ ಫ್ಲೋ ಆಗಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಈ ಥರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡಬೇಕು ಅಂದರೆ ಈ ಥರ ನಮಗೆ ಒಂದು ಬ್ಯಾಟ್ರಿ ಬೇಕು. ಸೊ ಈ ಥರ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಬ್ಯಾಟ್ರಿ ಒಳಗಡೆ ಏನಿರುತ್ತೆ? ಸೊ ದಟ್ ವಿ ಹ್ಯಾವ್ ಟು ಡಿಸ್ಕಸ್. ವಾಟ್ ಈಸ್ ದೇರ್ ಇನ್ ದ ಬ್ಯಾಟ್ರಿ ಟು ಮೇಕ್ ದೀಸ್ ಎಲೆಕ್ಟ್ರಾನ್ಸ್ ಟು ಫ್ಲೋ, ಅಥವಾ ಟು ಮೇಂಟೈನ್ ದ potential difference across the conductor. Okay, so now look here, flow of charge constitute electric current. ನಿಮಗೇನಾರು ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು, ಫ್ಲೋ ಆಫ್ ಚಾರ್ಜ್ ಕಾನ್ಸ್ಟಿಟ್ಯೂಟ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ನಾವು ಲುಕ್ ಹಿಯರ್, ಇಫ್ ಕ್ಯೂ ಈಸ್ ದ ಚಾರ್ಜ್ ಕ್ರಾಸಿಂಗ್ ದ ಕ್ರಾಸ್ ಸೆಕ್ಷನ್. ಈಗ ಈ ಕ್ರಾಸ್ ಸೆಕ್ಷನನ್ನು ಕ್ರಾಸ್ ಮಾಡ್ತಾ ಇದೆಯಲ್ವಾ, ಎಷ್ಟು ಚಾರ್ಜ್ ಕ್ರಾಸ್ ಮಾಡುತ್ತೆ? 1 ಕೂಲಂಬ, 2 ಕೂಲಂಬ, ಅಥವಾ 100 ಎಲೆಕ್ಟ್ರಾನ್ಸ್ ಒಂದು ಸೆಕೆಂಡ್ಗೆ, 200 ಎಲೆಕ್ಟ್ರಾನ್ಸ, ಎಷ್ಟು ಚಾರ್ಜ್ ಕ್ರಾಸ್ ಆಗ್ತಾ ಇದೆ
ಅಕ್ರಾಸ್ ದ ಕ್ರಾಸ್ ಸೆಕ್ಷನ್ ಇನ್ ಟೈಮ್ ಟಿ ಅಷ್ಟು ಟೈಮಲ್ಲಿ. ಫಾರ್ ಎಕ್ಸಾಂಪಲ್ 100 ಎಲೆಕ್ಟ್ರಾನ್ಸು ಒಂದು 5 ಸೆಕೆಂಡಲ್ಲಿ ಕ್ರಾಸ್ ಆಗ್ತಾ ಇದೆ. ಆವಾಗ ಕ್ಯೂ ಈಸ್ 100, ಟೈಮ್ ಈಸ್ 5 ಸೆಕೆಂಡ್. ಆ ಥರ ಈ ಥರ ಕ್ಯೂ ಅನ್ನೋದು ಚಾರ್ಜ್, ಫ್ಲೋಯಿಂಗ್ ಚಾರ್ಜ್, ಸುಮ್ಮನೆ ಇರೋದಲ್ಲ, ಅದು ಫ್ಲೋಯಿಂಗ್ ಚಾರ್ಜ್. ಆ್ಯಂಡ್ ಟಿ ಈಸ್ ದ ಟೈಮ್ ಫ್ಲೋ, ಅಷ್ಟು ಚಾರ್ಜ್ ಫ್ಲೋ ಆಗೋದಕ್ಕೆ ತಗೋಣ ಅಂತ ಟೈಮು. ಸೊ ಈಗ ದೆನ್ ಕರೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್, ಈ ಥರ ಇದ್ದಾಗ ಕರೆಂಟನ್ನು ಡಿಫೈನ್ ಮಾಡೋದು. ಡಿಫೈನ್ ಕರೆಂಟ್ ಅಂದರೆ ಈ ಥರ ಬರೀಬೇಕಾಗತ್ತೆ ನೀವು. I is equal to Q by T. What is this? Ratio of flow of charge to the time. Flow of charge to the time. ಇಷ್ಟು ಚಾರ್ಜು ಇಷ್ಟು ಟೈಮಲ್ಲಿ ಫ್ಲೋ ಆಗ್ತಾ ಇದೆ ಅಂತ. ಈಗ 1/T ನಾವು ರೇಟ್ ಅಂತ ಕರಿತೀವಿ. ರೇಟ್ ಅಂದರೆ ಪರ್ ಸೆಕೆಂಡ್ ಅಂತ. 1/T ಇಟ್ ಈಸ್ ರೇಟ್ ಪರ್ ಸೆಕೆಂಡ್, ಟೈಮ್ ರೇಟ್ ಅಂತ ಪರ್ ಸೆಕೆಂಡ್ ಅಂದರೆ. ಓಕೆ, ಸೊ 1 ಸೆಕೆಂಡಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ? ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಈ ಡೆಫಿನೇಷನ್ ಕೊಡುತ್ತೆ, ಈ ಫಾರ್ಮುಲಾ ಡೆಫಿನೇಷನ್ ಕೊಡುತ್ತೆ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಈಸ್ ಡಿಫೈನ್ಡ್ ಆ್ಯಸ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ದಿಸ್ ಈಸ್ ಫಾರ್ ಸ್ಟಡಿ ಕರೆಂಟ್. ಸ್ಟಡಿ ಅಂದರೆ ಈ ಕರೆಂಟ್ ಕಾನ್ಸ್ಟೆಂಟಾಗಿ ಹೋಗ್ತಾ ಇದ್ದರೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಈಗ ನಿಮ್ಮ ಮನೆಯಲ್ಲಿ ಸ್ಟಡಿ ಕರೆಂಟ್ ಇದ್ದರೆ ನಿಮ್ಮ ಬಲ್ಬು ಕಾನ್ಸ್ಟೆಂಟಾಗಿ ಲೈಟನ್ನು ಕೊಡ್ತಾ ಇರುತ್ತೆ. ಕರೆಂಟ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ? ಸ್ವಲ್ಪ ಒಂದೊಂದು ಸಾರಿ ಲೈಟ್ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅನ್ಸ್ಟಡಿ, ದಟ್ ಈಸ್ ನಾಟ್ ಸ್ಟಡಿ. ಸ್ಟಡಿ ಅಂದರೆ ಕಾನ್ಸ್ಟೆಂಟಾಗಿ ಇರೋದು ಅಂತ. ಕರೆಂಟ್ ಕಾನ್ಸ್ಟೆಂಟಾಗಿ ಹೋಗುವಾಗ ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ ಕರೆಂಟ್. I is equal to Q by T. ಓಕೆ, ಆ್ಯಂಡ್ ಫಾರ್ ಅನ್ಸ್ಟಡಿ ಕಾನ್ಸ್ಟೆಂಟ್ ಇಲ್ಲ ಅಂದರೆ ಈ ಥರ ತಗೊಬೇಕು. I is equal to, we have to take the limit delta T it tends to 0. delta T tends to 0 ಅಂದರೆ ಇಲ್ಲಿ okay, so like this electrons are flowing, potential difference ಬೇಕಾಗುತ್ತೆ. ಇಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ಡೆಲ್ಟಾ ಟಿ ದಟ್ ಈಸ್ 0. ಈಗ ನಾವು ವಾಟ್ ವಿ ಹ್ಯಾವ್ ಕನ್ಸಿಡರ್ಡ್ ಇಯರ್, ಯಾವುದೋ ಒಂದು ಪಾಯಿಂಟ್ ಹತ್ರ ಒಂದು ಕ್ರಾಸ್ ಸೆಕ್ಷನ್. ಸೊ ಇದನ್ನು ಕಟ್ ಮಾಡಿದ್ರೆ ನಮಗೊಂದು ಕ್ರಾಸ್ ಸೆಕ್ಷನ್ ಸಿಗುತ್ತಲ್ಲ, ಸರ್ಫೇಸು, ಅದನ್ನು ತಗೊಂಡಿದ್ದೀವಿ. ಇದ್ರ ಮುಖಾಂತರ ಒಂದು ಸ್ಮಾಲ್ ಟೈಮ್, ಡೆಲ್ಟಾ ಟಿ ಅಷ್ಟು ಟೈಮನ್ನು ತಗೊಳ್ಳೋಣ. ವೆರಿ ವೆರಿ ಸ್ಮಾಲ್ ಟೈಮ್. ಇದು ಎಷ್ಟು ಸ್ಮಾಲ್ ಅಂದರೆ 0.00001 ಸೆಕೆಂಡ್. 0.0001 ಸೆಕೆಂಡ್ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು 0, ಬಟ್ ನಾಟ್ ಈಕ್ವಲ್ ಟು 0, ಆಲ್ಮೋಸ್ಟ್ ಈಕ್ವಲ್ ಟು 0. ಅದಕ್ಕೆ ನಾವು ಡೆಲ್ಟಾ ಟಿ ಟೆಂಡ್ಸ್ ಟು 0. ಅದೇ ಈ ಡೆಲ್ಟಾ ಟಿ ಅನ್ನೋದು ಹೆಂಗಿದೆ? ಆಲ್ಮೋಸ್ಟ್ ಈಕ್ವಲ್ ಟು 0, ಟೆಂಡಿಂಗ್ ಟು 0. ಆ ಥರ ಇದ್ದಾಗ ಅಷ್ಟು ಟೈಮಲ್ಲಿ ಎಷ್ಟು ಚಾರ್ಜ್ ಹೋಗುತ್ತೆ? ಇದ್ರ ಮುಖಾಂತರ ಎಷ್ಟು ಚಾರ್ಜು ಅಷ್ಟು ಟೈಮಲ್ಲಿ ಹೋಗುತ್ತೆ. ವೆರಿ 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 ಸ್ಮಾಲ್ ಚಾರ್ಜ್. ಓಕೆ, ಸೊ ಈ ಥರ ಆ ಕ್ಷಣದಲ್ಲಿ ಡೆಲ್ಟಾ ಟಿ ಅಷ್ಟು ಕ್ಷಣದಲ್ಲಿ ಎಷ್ಟು ಚಾರ್ಜ್ ಹೋಗುತ್ತೆ ಅಟ್ ದಟ್ ಇನ್ಸ್ಟಂಟ್. ಓಕೆ, ದಟ್ ಡೆಲ್ಟಾ ಟಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಗಿವ್ಸ್ ದಿಸ್ ಕರೆಂಟ್. ಇದು ಅನ್ಸ್ಟಡಿಗೆ. ಏಕೆ, ಆ ಕ್ಷಣದಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸ್ಟಡಿ ಆದರೆ ಓಕೆ, ಯಾವಾಗಲೂ ಸೇಮ್ ಇರುತ್ತೆ. ನಾವು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಮಾಡ್ಬೋದು. ಕರೆಂಟ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಆ ಕೊಟ್ಟಿರೋಂಥ ಟೈಮಲ್ಲಿ ನಿಮಗೆ ಯಾವಾಗ ಮೆಜರ್ ಮಾಡೋಕ್ಕೆ ಹೇಳ್ತಾರೆ, ಆ ಟೈಮಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಮೆಜರ್ ಮಾಡಬೇಕು ಅಂದರೆ ದಿಸ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ ಯು ಹ್ಯಾವ್ ಟು ಯೂಸ್. ಆ್ಯಂಡ್ ಈ ಲಿಮಿಟ್ ಡೆಲ್ಟಾ ಟಿ ಟೆಂಡ್ಸ್ ಟು 0 ಅಂದರೆ ಡೆಲ್ಟಾ ಟಿ ಅನ್ನೋದು ತುಂಬ ಚಿಕ್ಕದು, ಆವಾಗ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ. ಸೊ ಇದನ್ನು ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡಿ ಕ್ಯೂ ಬೈ ಡಿ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಂಟೈರ್ ನೀವು ಲಿಮಿಟ್ ಬರೆದು ಡೆಲ್ಟಾ ಟಿ ಟೆಂಡ್ಸ್ ಟು 0 ಬರೆದು ಅದೆಲ್ಲದಕ್ಕೆ ಬದಲಾಗಿ ಈ ಥರ ಮಾಡ್ಬೋದು ನೀವು. ಏನು? ಡಿ ಕ್ಯೂ ಬೈ ಡಿ ಟಿ. ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್ ಫಾರ್ ಅನ್ಸ್ಟಡಿ ಕರೆಂಟ್. ಸ್ಟಡಿ ಆಗಿಲ್ದಿರೋಂಥ ಕರೆಂಟ್ಗೆ ಇದು. ಇದಕ್ಕೆ ನಾವು ರೇಟ್, ಇದು ಡಿ ಟಿ ಅಂದರೆ ರೇಟು, ಡಿ ಕ್ಯೂ ಅಂದರೆ ಫ್ಲೋ ಆಫ್ ಚಾರ್ಜ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಡಿ ಬೈ ಡಿ ಟಿನ ರೇಟ್ ಅಂತ ತಗೊಂತೀವಿ. ಆಫ್ ಚಾರ್ಜ್ ಡಿ ಬೈ ಡಿ ಟಿ ಇಟ್ ಈಸ್ ರೇಟ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಈಸ್ ದ ಡೆಫಿನೇಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ಅದಕ್ಕೆ ಫಾರ್ಮುಲಾ ಇದು ಜ್ಞಾಪಕ ಇಟ್ಕೋಬೇಕು ನೀವು. I is equal to Q by T ಅಥವಾ ಡಿ ಕ್ಯೂ ಬೈ ಡಿ ಟಿ. ಓಕೆ, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳ್ಬೋದು. ಓಕೆ, ಸೊ ನೌ ಲುಕ್ ಹಿಯರ್, ದಿಸ್ ಇಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ದಿಸ್ ಇಸ್ ದ ಡೆಫಿನೇಷನ್. ಓಕೆ, ಸೊ ನೌ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಈಗ ಕರೆಂಟು ವೈರಲ್ಲಿ ಜಾಸ್ತಿ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದಲ್ವಾ. ಫಾರ್ ಎಕ್ಸಾಂಪಲ್ಲು ನಿಮ್ಮ ವೆಯ್ಟು ಏನಾಗಿರುತ್ತೆ, ಜಾಸ್ತಿ ಆದರೂ ಇರ್ಬೋದು, ಕಡಿಮೆ ಆಗಿರ್ಬೋದು. ಕೆಲವ್ರದ್ದು 35 kg ಇರ್ತೀರ, ಕೆಲವರು 40, 50, 60 ಇರ್ತೀರ. ಮೋಸ್ಟ್ಲಿ ನಾಟ್ ಅನಿಸುತ್ತೆ. ಸೊ ಆ ಥರ ನಿಮ್ಮ ವೆಯ್ಟನ್ನು ಮೆಜರ್ ಮಾಡೋದಕ್ಕೆ ಯೂನಿಟ್ ಏನು ಯೂಸ್ ಮಾಡ್ತೀವಿ? ಕೆ ಜಿ.
ನಿಮ್ಮ ಮಾಸನ್ನು ಮೆಜರ್ ಮಾಡೋದಕ್ಕೆ ಕೆ ಜಿ ಯೂಸ್ ಮಾಡ್ತೀವಲ್ಲ, ಅದೇ ಥರ ಕರೆಂಟ್ ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ ಆಂಪಿಯರ್. ದಿಸ್ ಆಂಪಿಯರ್ ಇಸ್ ದ ಎಸ್ ಐ ಯೂನಿಟ್. ಎಸ್ ಐ ಯೂನಿಟಲ್ಲಿ ಆಂಪಿಯರ್. ಓಕೆ, 1 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಏನರ್ಥ? ಒಂದು ವೈರಲ್ಲಿ 1 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಏನರ್ಥ? ಸೊ ಅದಕ್ಕೆ ವಾಟ್ ವಿ ಹ್ಯಾವ್ ಟು ಡೂ, ಒನ್ಸ್ ಅಗೇನ್ ವಿ ಹ್ಯಾವ್ ಟು ಟೇಕ್ ಎ ಕ್ರಾಸ್ ಸೆಕ್ಷನ್, ಎನಿ ಕ್ರಾಸ್ ಸೆಕ್ಷನ್ ಯು ಟೇಕ್. ಓಕೆ, ಈ ಕ್ರಾಸ್ ಸೆಕ್ಷನ್ ಮುಖಾಂತರ 1 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಫಾರ್ಮುಲಾ. ಈಗ Q1 ಆದರೆ T1 ಆದರೆ 1/1 I is equal to 1. T1 ಅಂದರೆ 1 ಸೆಕೆಂಡ್, Q1 ಅಂದರೆ 1 ಕೂಲಾಂಬು. ಒಂದೊಂದು ಸೆಕೆಂಡಲ್ಲೂ ಇದ್ರ ಮುಖಾಂತರ ಒಂದೊಂದು ಕೂಲಾಂಬಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದ್ದರೆ ಕ್ರಾಸ್ ಸೆಕ್ಷನ್ ಮುಖಾಂತರ, ಸೊ ಆವಾಗ ಈ ಕಂಡಕ್ಟ್ರಲ್ಲಿ 1 ಆಂಪಿಯರಷ್ಟು ಕರೆಂಟ್ ಇದೆ ಅಂತ ಕರಿತೀವಿ. ಓಕೆ, ದಟ್ ಈಸ್ ದ ಡೆಫಿನೇಷನ್ ಫಾರ್ ಆಂಪಿಯರ್. ಕೇಳ್ಬೋದು ನಿಮಗೆ, ಡಿಫೈನ್ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಅಂತ, ಅಥವಾ ಡಿಫೈನ್ ಆಂಪಿಯರ್ ಅಂತ ಕೇಳ್ಬೋದು. ಲುಕ್ ಹಿಯರ್, ರೆಪ್ರೆಸೆಂಟೆಡ್ ಬೈ ಎ. ಆಂಪಿಯರ್ ಪೂರ್ತಿ ಬರೆಯುವಾಗ ಏನು ಮಾಡಬೇಕು? ಸ್ಮಾಲ್ ಎ ಯೂಸ್ ಮಾಡಬೇಕು. ಒಂದೇ ಒಂದು ಲೆಟ್ರಿಂದ ರೆಪ್ರೆಸೆಂಟ್ ಮಾಡೋಂಗಿದ್ರೆ ಕ್ಯಾಪಿಟಲ್ ಎ. ಓಕೆ, ಲೈಕ್ ದಿಸ್. ಅಫ್ಕೋರ್ಸ್ ಆಂಪಿಯರ್ ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್. ಸೊ ಆ ಸೈಂಟಿಸ್ಟ್ ನೇಮನ್ನು ನಾವು ಯೂನಿಟ್ಗೆ ಇಟ್ಕೊಂಡಿದ್ದೀವಿ, ಯಾಕೆಂದರೆ ಅವರ ಹೆಸರನ್ನು ಯಾವಾಗಲೂ ನಾವು ಜ್ಞಾಪಿಸ್ಕೊಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಯೂನಿಟ್ಗಳಿಗೂ ಸೈಂಟಿಸ್ಟ್ ನೇಮ್ಸೇ ಇದೆ. ನಾವು ಲುಕ್ ಹಿಯರ್, ಇಫ್ 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಪರ್ ಸೆಕೆಂಡ್ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್, then current is said to be 1 ampere. This is the definition. Define 1 coulomb ಅಂದರೆ ಇದನ್ನು ಬರಿಬೇಕು. 1 ampere ಅಂದರೆ ಇದನ್ನು ಬರಿಬೇಕು. If 1 coulomb of charge flows per second across any cross section, then current is said to be 1 ampere. Okay, so now this is about ಕೋರ್ಸ್ ದ ಕರೆಂಟ್. ಅಂದರೆ ನಮಗೇನು ಗೊತ್ತಾಯಿತು? ಕರೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಸ್ಟ್ರೆಂತ್ ಆಫ್ ದ ಕರೆಂಟ್, ಕರೆಂಟ್ಗೆ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ಎಷ್ಟು ಶಾಕ್ ಹೊಡೆಯೋ ಅಷ್ಟು ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಆಫ್ ದ ಕರೆಂಟ್ಗೆ ಡೆಫಿನೇಷನ್ ಫಾರ್ಮುಲಾ ಗೊತ್ತಾಯಿತು, ಆ್ಯಂಡ್ ಆ ಸ್ಟ್ರೆಂತ್ ಆಫ್ ದ ಕರೆಂಟ್ಗೆ ಯೂನಿಟ್ ಗೊತ್ತಾಯಿತು. ನಾವು ಸ್ಟ್ರೆಂತ್ ಆಫ್ ದ ಕರೆಂಟನ್ನು ಬರ್ತಾ ಕರೆಂಟ್ ಅಂತಲೇ ಕರಿತೀವಿ. ಓಕೆ, ಸ್ಟ್ರೆಂತ್ ಆಫ್ ದ ಕರೆಂಟ್ ಬದಲಾಗಿ ಕರೆಂಟ್ ಅಂದರೆ ಎಷ್ಟು ಕರೆಂಟ್ ಇದೆ, ವಾಟ್ ಇಸ್ ದ ಕರೆಂಟ್ ಇನ್ ದ ವೈರ್ ಅಂದರೆ ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಕರೆಂಟ್ ಇನ್ ದ ವೈರ್ ಅಂತ. ಓಕೆ, ಸೊ ನಾವು ಅದಕ್ಕೆ ಎಸ್ ಐ ಯೂನಿಟ್ ಆಂಪಿಯರ್ ಅಂತ ಗೊತ್ತಾಯಿತು, ಅದಕ್ಕೆ ಡೆಫಿನೇಷನ್ ಗೊತ್ತಾಯಿತು. ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ ಐ ಥಿಂಕ್ ಇನ್ ದಿಸ್ ಚಾಪ್ಟರ್. ಈ ಫಾರ್ಮುಲಾಸನ್ನು ನೀವು ಏನೇನು ಬರುತ್ತೆ ಆವತ್ತಾವತ್ತೇ ಮಗ್ಗಪ್ ಮಾಡಿಬಿಡ್ಬೇಕು. ಸೊ ಇದಾದಮೇಲೆ ನೀವು ಒಂದು 10 ಟೈಮ್ಸ್ ಬರೆದ್ಬಿಟ್ರಿ, 10 ಟೈಮ್ಸ್ ಬರೆದ್ಬಿಟ್ರೆ ಮತ್ತೆ ಅದು ಮಗ್ಗಪ್ ಆಗಿಬಿಡುತ್ತೆ. ನಾಳೆ ಒಂದು ಸ್ವಲ್ಪ ಜ್ಞಾಪಿಸ್ಕೊತಾ ಇದ್ದರೆ ಅದು ಬರುತ್ತೆ. ಈ ಥರ ಏನೇನು ಫಾರ್ಮುಲಾ ಬರುತ್ತೆ ಆವತ್ತಾವತ್ತೇ ಮಗಪ್ ಮಾಡಿಬಿಡ್ರಿ. ಕ್ಲಾಸ್ ಆದಮೇಲೆ ನೀವು ಅದೇನು ಬಂದಿದೆ ಫಾರ್ಮುಲಾ ಮಗಪ್ ಮಾಡ್ತಾ ಇರಬೇಕು. ಓಕೆ, ಸೊ ನಾವು ಲೆಟ್ ಅಸ್ ಗೋ ಟು ದ ಅನದರ್ ಸೀನ್. ಓಕೆ, ಸೊ ಹಿಯರ್, ಸೊ ನಾವು ವಿ ಹ್ಯಾವ್ ಟು ಡಿಸ್ಕಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸನ್ನು ಓಕೆ ವಿ ವಿಲ್ ಡಿಸ್ಕಸ್ ಟುಮಾರೋ. ನಮಗೆ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ನೀವೇನೇನು ಅರ್ಥ ಮಾಡ್ಕೊಬೇಕಂದ್ರೆ, ಕರೆಂಟ್ ಅಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಇ ಎಮ್ ಎಫ್ ಅಂದರೆ ಏನು, ಈ ಬೇಸಿಕ್ ಥಿಂಗ್ಸ್ ನಿಮ್ಗೆ ಅರ್ಥ ಆಯಿತು ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಟುಮಾರೋ ವಿ ವಿಲ್ ಡಿಸ್ಕಸ್ ರೆಸಿಸ್ಟೆನ್ಸ್. ಓಕೆ, ಸೊ ನವ್ ಇಟ್ ಈಸ್ 5:25. ಲೆಟ್ ಅಸ್ ಸಿ ದ ಹೋಮ್ ವರ್ಕ್. ಓಕೆ, ಟುಡೇಸ್ ಹೋಮ್ ವರ್ಕ್. ಲುಕ್ ಯಾರು ಏನೇನು ಡಿಸ್ಕಸ್ ಮಾಡಿದ್ದೀವಿ? ಫ್ರೀ ಎಲೆಕ್ಟ್ರಾನ್ಸ್ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ? ಸೊ ನೆಕ್ಸ್ಟು ಫ್ರೀ ಓಕೆ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ರೆಸಿಸ್ಟೆನ್ಸ್ ನಾಟ್ ಇಟ್ ಡಿಸ್ಕಸ್ಡ್. ಸೊ ನಿಮಗೆ ಇಲ್ಲಿ ತುಂಬ ಸಿಂಪಲ್ ಆಗಿರೋವಂಥ ಒಂದು ಹೋಮ್ವರ್ಕ್ ಇರುತ್ತೆ. ನಂಬರ್ 1 ಬರ್ಕೊಳ್ರಿ. ಸೊ ವಾಟ್ ಈಸ್ ಕಂಡಕ್ಟರ್? ಓಕೆ, ನಂಬರ್ 2 what is current? Okay, number 3 define electric current, strength of electric current.
strength of electric current. Number 4, what is the SI unit of electric current?